ತೆಗೆದುಕೊಂಡು ಹೋಗುತ್ತೆ. ಕೆಲವೊಂದು ವಿಷಯಗಳಲ್ಲಿ 2019 ವರ್ಷದಲ್ಲಿ ನಾನು ಕೂಡ ಕೆಲವೊಂದು ವಿಷಯಗಳಲ್ಲಿ ಏನ್ ಮಾಡಿದ್ದೇನೆ, ಪ್ರೀತಿ ಇಲ್ಲದವನಾಗಿ ನಡೆದಿದ್ದೀನಿ ಅನಿಸ್ತಾ ಇದೆ. ಬರ್ಬೇಕಾದ್ರೆ ಬೈಕಲ್ಲಿ ಅದೇ ದೇವ್ರು ನಾನು ತೋರಿಸಿರೋದು. ಕೆಲವೊಂದ್ಸಾರಿ ವಿಶ್ವಾಸಿಗಳು ತಪ್ಪು ಮಾಡಿದಾಗ ಏನ್ ಮಾಡಿದೀವಿ, ಸರಿಯಾದ ರೀತಿಯಲ್ಲಿ ನಡಿಬೇಕಂತ ಹೇಳಿ ಅವ್ರ ವಿಷಯ ಇನ್ನೊಬ್ಬ ವಿಶ್ವಾಸಿ ಹತ್ರ ನಾನು ಹೇಳಿದ್ದೀನಿ. ಅದೇ ವಿಷಯ ದೇವ್ರು ತೋರಿಸ್ಕೊಂತ ಬಂದ್ರು. ಅದು ಪ್ರೀತಿಯ ವಿಷಯವಲ್ಲ. ಪ್ರೀತಿ ನಿನ್ನಲ್ಲಿರುವಂಥದ್ದನ್ನು ನೀನೇನ್ ಮಾಡ್ಬೇಕು, ಮುಚ್ಚಿಕೊಳ್ಳಬೇಕು. ಪ್ರೀತಿ ಬಹು ವಿಷಯಗಳನ್ನ ಏನ್ ಮಾಡುತ್ತಂತೆ, ಮುಚ್ಚಿಕೊಳ್ಳುತ್ತೆ, ಸಹಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ಆ ಪ್ರೀತಿಯೇ ದೇವರಾಗಿದ್ದಾನೆ. ಆ ಪ್ರೀತಿಯೇ ದೇವರಿಂದ ಬಂದಿರುವಂತದ್ದಾಗಿದೆ. ಹಲ್ಲೆಲೂಯಾ. ಈ ದಾನಿಯೇಲನು ಆ ಎಲ್ಲ ಜನರು ಹೆಂಗಿದ್ದಾರೆ, ಅವರು ಅಪನಂಬಿಗಸ್ತರು. ದಾನಿಯೇಲನು ದೇವರಿಗೂ ಮತ್ತು ಮನುಷ್ಯರಿಗೂ ಹೆಂಗಿದಾನಂತೆ, ನಂಬಿಗಸ್ತನಾಗಿ ಬಾಳಿದ. 6ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದಾನಿಯೇಲನ ಗ್ರಂಥದಲ್ಲಿ ಅವರೆಲ್ಲರೂ ದಾನಿಯೇಲನು ಯಾವ ವಿಷಯದಲ್ಲಿ ಸಿಗ್ತಾ ಇಲ್ಲ, ಇವನು ಲಂಚ ತಗೊಂತಾ ಇಲ್ಲ. ನಾವೇನಾದ್ರೂ ತಪ್ಪಾದ ಒಂದು ಕಾರ್ಯಗಳು ಮಾಡ್ಬೇಕಂದ್ರೆ ಏನ್ ಮಾಡ್ತಾ ಇಲ್ಲ, ಲಂಚ ಮುಟ್ತಾ ಇಲ್ಲ. ಏನಾದ್ರೂ ಬರ್ಸ್ಕೊಂಡು ಆಸ್ತಿ ನಮ್ ಕಡೆಗೆ ಮಾಡಿಸ್ಕೊಬೇಕಂದ್ರೆ ಲಂಚ ತಗೊಳ್ತಾ ಇಲ್ಲ ಇವನು. ಹಲ್ಲೆಲೂಯಾ. ಹೆಂಗ ಇವನ್ನ ಇದು ಮಾಡ್ಬೇಕಂತೇಳಿ ಕೇಳಿದಾಗ ನೋಡಿದಾಗ ಅವಾಗ ಅಪೋಸಿಟ್ ಇರತಕ್ಕಂಥ ಗ್ಯಾಂಗ್ನರ್ ಅಂತ ಇದಾರೆ, ಧರ್ಮದ ವಿಷಯದಲ್ಲಿ ಮಾತ್ರ. ಯಾವ ವಿಷಯದಲ್ಲಿ? ಇವನು ದೇವರಿಗೆ ಮೆಚ್ಚುಗೆಯಾಗಿ ನಡೀತಾನೆ, ಜನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾನೆ. ಅದರ ಸಲುವಾಗಿ ನಾವೇನ್ ಮಾಡೋಣ, ಹೋಗಿ ದಾರ್ಯಾವೇಶ ರಾಜನ ಹತ್ರ ಹೋಗಿ ಏನ್ ಮಾಡೋಣ, ಇಂದಿನಿಂದ 30 ದಿನಗಳ ಕಾಲ, ಏನಂತೆ, ಇಂದಿನಿಂದ 30 ದಿನಗಳ ಕಾಲ ದಾರ್ಯಾವೇಶನಿಗೆ ಪೂಜೆ ಮಾಡಬೇಕು, ದಾರ್ಯಾವೇಶನಿಗೆ ನಮಸ್ಕಾರ ಮಾಡಬೇಕು. ದಾರ್ಯಾವೇಶನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಏನ್ ಮಾಡಬಾರ್ದು, ನಮಸ್ಕಾರ ಮಾಡಬಾರ್ದು. ಹೇಳಿದಾಗ ಆಜ್ಞೆ ಹೊರಟಿತ್ತು ಪ್ರಿಯರೇ. ದಾನಿಯೇಲನು ಗೊತ್ತು, ಆಜ್ಞೆ ರುಜುವಾತಾಯ್ತು. ಒಂದ್ಸರಿ ರುಜುವಾತಾಗ್ಯದಂದ್ರೆ ಅದನ್ನ ವಾಪಸ್ ತಗೊಳಕ್ಕೆ ಬರಲ್ಲ. 2017ರಲ್ಲಿ ನೋಡ್ರಿ, ಮೋದಿ ಅವರು ಏನ್ ಮಾಡಿದ್ರು, 500,000 ಓಲ್ಡ್ ನೋಟ್ಸ್ ಗಳನ್ನ ಏನ್ ಮಾಡಿದ್ರು, ಬ್ಯಾನ್ ಮಾಡಿದ್ರು. ನವೆಂಬರ್ 8ರಲ್ಲಿ ಪ್ರೈಸ್ ಲಾರ್ಡ್ ಏನ್ ಮಾಡಿದ್ರಿ, ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದಾಗ ರಾತ್ರಿ ಹೇಳ್ಬಿಟ್ರು ಅವ್ರು, 9 ಗಂಟೆಗೆ ಸ್ಟೇಟ್ಮೆಂಟ್ ಕೊಟ್ರು. ಏನಂತೇಳಿ, ಇನ್ನು ಮುಂದೆ 500 ರೂಪಾಯಿ ನೋಟುಗಳು, 1000 ರೂಪಾಯಿ ನೋಟುಗಳು ಏನಾಗಲ್ಲ, ಚಲಾವಣೆ ಅವು ಇದ್ರೂ ಕೂಡ ಏನಾಗಲ್ಲ, ಅವು ಅಂಗೀಕೃತ ಆಗೋದಿಲ್ಲ, ಅವುಗಳು ಸತ್ತಂತೆ ಅಂತ ಹೇಳಿದ ತಕ್ಷಣ ಅವುಗಳನ್ನ ನೀವೆಲ್ಲರೂ ಏನ್ ಮಾಡ್ಬೇಕು, ಬ್ಯಾಂಕ್ಸ್ಗೆ ರಿಟರ್ನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಹೇಳಿದಾಗ ಇಲ್ಲ ಬಿಡ್ರಿ, ನಮ್ಮ ಹತ್ರ ಜಗ್ಗಿ 500,000 ನಾವು ಹಂಗೆ ಇಟ್ಕೊಂತೀವಿ, ನೀನು ಏನನ್ನು ಹೇಳು ಮೋದಿ, ನಾನು ಇದು ಮಾಡಲ್ಲ ಅಂತೇಳಿ ಅಂದಿದ್ರೆ ನಿಮ್ಮ ಹಣ ಏನಾಗ್ತಾ ಇತ್ತು, ಈಗ ಡೆಡ್ ಅಮೌಂಟ್ ಆಗ್ತಾ ಇತ್ತು. ಅದರಿಂದ ಏನಾದ್ರು ಉಪಯೋಗ ಇರ್ತಾ ಇತ್ತಾ? ನೀವೇನ್ ಮಾಡಿದ್ರಿ, ದೇಶದ ಗೌರವಾನ್ವಿತ ವ್ಯಕ್ತಿ, ಆತನ ಹೇಳಿದ್ದೆ ಫೈನಲ್, ಆತನೇ PM ಏನ್ ಮಾಡಿಬಿಟ್ಟಾನ, ಹೇಳಿಕೆ ಕೊಟ್ಬಿಟ್ಟಾನ. ನಾವೇನ್ ಮಾಡ್ಬೇಕು, ಅದಕ್ಕೆ ಒಳಗಾಗ್ಬೇಕಂತೇಳಿ ಎಲ್ಲೆಲ್ಲ 500 ರೂಪಾಯಿ ನೋಟ್ ಇಟ್ಟಿದ್ರು ಅವೆಲ್ಲ ತೆಗೆದ್ರಿ, 1000 ರೂಪಾಯಿ ನೋಟ್ ಎಲ್ಲೆಲ್ಲಿ ಇಟ್ಟಿದ್ರು ಅವೆಲ್ಲ ತೆಗೆದು ಏನ್ ಮಾಡಿದ್ರಿ, ಬ್ಯಾಂಕಿನ ಮುಂದೆ ಕ್ಯೂ. ಬ್ಯಾಂಕ್ ಅವತ್ತು ಬ್ಯಾಂಕಿನ ಎಂಪ್ಲಾಯಿಗಳಂತೂ ಯಪ್ಪ ಇಷ್ಟು ದಿನ ಸಂಡೇ ಕೂಡ ಬ್ಯಾಂಕ್ ನಡೆಸಿದ್ರು ಆ ಸಮಯದಲ್ಲಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ರಾಜನಿಂದ ಅರಸನಿಂದ ಒಂದು ಆಜ್ಞೆ ಹೊರಟಿದಂದ್ರೆ ಆ ಆಜ್ಞೆನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ 30 ದಿನಗಳ ಕಾಲ ಬೇರೆ ಯಾರನ್ನಾದ್ರೂ ಪೂಜೆ ಮಾಡಿದ್ರೆ ಅವರನ್ನು ಎಲ್ಲಿ ಹಾಕ್ತಾರೆ, ಸಿಂಹದ ಗವಿಗಳ ಒಳಗೆ ಹಾಕ್ತಾರೆ. ಆ ಸಿಂಹದ ಗವಿಗಳ ಒಳಗೆ ಹಾಕಲ್ಪಡ್ತಾರೆ ಅಂತ ಹೇಳಿ ಹೊರಡಿಸ್ಬಿಟ್ರು ಪ್ರೇರಿ. ಎದ್ರ ಸಲ ಹೊರಡಿಸಿದ್ರಿ ಆಜ್ಞೆ ಹೇಳ್ರಿ, ದಾನಿಯೇಲನು ನಂಬಿಗಸ್ತನಾದ ವ್ಯಕ್ತಿ. ನಂಬಿಗಸ್ತಿಕೆಯಲ್ಲಿಯೂ ಕೂಡ ಜಯವನ್ನು ಸಾಧಿಸಿದಂತ ವ್ಯಕ್ತಿ ಪ್ರೇರಿ. ನಾವು ನಂಬಿಗಸ್ತರಾಗಿ ಜೀವಿಸ್ತಾ ಇದೀವ. ಕುಟುಂಬದಲ್ಲಿ ನಮ್ಮನ್ನ ಕೆಲವೊಂದು ಕುಟುಂಬಗಳಿಂದ ಹೋಗ್ಬೇಕಾದ್ರೆ ಕೆಲವೊಬ್ರು ಏನ್ ಮಾಡಲ್ರಿ, ಬಿಲೀವ್ ಮಾಡಲ್ಲ. ಇರ್ಲಿ ಬಿಡ್ರಿ, ನಮ್ಮ ಮಗ ಹಣ ಕೊಟ್ರೆ ಮತ್ತೆ ಎಲ್ಲಿ ಕೊಡೋದು, ಇದು ಮಾಡಿ ಅದು ಮಾಡಿ ಇದು ಮಾಡ್ಬಿಡ್ತಾನೇನೋ ಅಂತೇಳಿ ಏನ್ ಮಾಡಲ್ಲ, ನಂಬಿಕೆಯನ್ನ ವ್ಯಕ್ತಪಡಿಸಲ್ಲ. ಮಕ್ಕಳ ಮೇಲೆ ನಂಬಿಕೆ ಇರಲಾರ್ದಂತ ಒಂದು ಸ್ಥಿತಿ. ದಾನಿಯೇಲನು ಆ ಒಂದು ಬಾಬೆಲ್ ದೇಶದಲ್ಲಿ ಇರಬೇಕಾದ್ರೂ ಕೂಡ ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ದೇವರಿಗೂ ಮನುಷ್ಯರಿಗೂ ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದಾನೆ. ಪ್ರಾಮಾಣಿಕನಾಗಿ ಜೀವಿಸ್ತಾ ಇದ್ದಾನೆ. ಯಾವ ವಿಷಯದಲ್ಲಿಯೂ ಕೂಡ ತಪ್ಪಿಲ್ಲದವನ ಹಾಗೆ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ದಾನಿಯೇಲನು ಆ ಆಜ್ಞೆ ಸೈನ್ ಆದಾಗ 6ನೇ ಅಧ್ಯಾಯ 10ನೇ ವಾಕ್ಯ ಇರುತ್ತೆ ದಾನಿಯೇಲ ಪ್ರವಾದನ ಗ್ರಂಥದಲ್ಲಿ. ಆಜ್ಞೆಗೆ ರುಜುವು ಆದ ನಂತರ, ಆಜ್ಞೆಗೆ ಸೀಲ್ ಹಾಕಿ ಸಿಗ್ನೇಚರ್ ದಾರ್ಯಾವೇಶನ ಮಾಡಿದ ನಂತರ ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ, ತನ್ನ ಮನೆಗೆ ಹೋಗಿ ಮೇಲಂತಸ್ತಿನ ಮನೆಯಲ್ಲಿ ಕಿಟಕಿಗಳು ಇರಲಾರದಂತ ಒಂದು ಕೋಣೆಗೆ ಹೋಗಿ ಪರಲೋಕದ ಕಡೆಗೆ ಅಂದ್ರೆ ಯೆರೂಷಲೇಮಿನ ಕಡೆಗೆ ಯಥಾವರ್ತಿ ತನ್ನ ಮೊಣಕಾಲನ್ನ ಹಾಕಿ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೆಂಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಿದ್ರೆ ಎಲ್ಲಿ ಹಾಕ್ತಿವಿ, ಸಿಂಹದ ಗವಿಗೆ ಹಾಕ್ತಿವಿ. ಆದ್ರೆ ದಾನಿಯೇಲ ಹೆಂಗ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ,
ಹೆಂಗ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಯಥಾ ಪ್ರಕಾರವಾಗಿ ದಿನಕ್ಕೆ 3 ಆವರ್ತಿಯಾಗಿ ಪರಲೋಕ ಅಂದ್ರೆ ಯೆರೂಸಲೇಮಿನ ಕಡೆಗೆ ಕದಗಳು ಇರಲಾರ್ದಂತ ಕಿಟಕಿರಿ. ಓದ್ರಿ ಒಂದ್ಸಾರಿ ಅದು ಬರ್ಸಿದವ್ರಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳೆಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವೃತ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ. ಏನ್ ಮಾಡಿದ್ದಾರೆ? ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಾನಿಯೇಲನ ಜೀವಿತಕ್ಕೆ ಜಯದ ಜೀವಿತ ಆಗ್ಬೇಕಾದ ಕಾರಣ ಏನ್ರಿ? ಆತನ ಮೊಣಕಾಲಿನ ಪ್ರಾರ್ಥನೆ. ಮೊಣಕಾಲಿನ ಪ್ರಾರ್ಥನೆ ಅಂತ ಇದೆನಾ? ಎಂತ ಪ್ರಾರ್ಥನೆ ಅದು? ಮೊಣಕಾಲೂರಿ ಪ್ರಾರ್ಥನೆ ಮಾಡಿರುವಂಥದ್ದು. ಕೆಲವೊಬ್ಬರಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟ ಆಗಲ್ಲ, ಹಂಗೆ ಚಕ್ಮಕ್ಳು ಹಾಕೊಂಡಿರ್ತಾರೆ ಆಲಯದಾಗ. ಮೊಣಕಾಲು ಹಾಕೋದೇ ಇಲ್ಲ. ಹೌದಲ್ರಿ? ಬರ್ಸಿದ್ದಾರೆ ಮೊಣಕಾಲು ಹಾಕಲ್ಲ. ಮೊಣಕಾಲು ಹಾಕೋದ್ರಿಂದ ನಾವು ಪರಿಪೂರ್ಣವಾಗಿ ದೇವರಿಗೆ ಏನಾದಂಗ ಇದೇ ಆದಂಗೆ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋದಿದೆ, ಕೈ ಎತ್ತಿ ಪ್ರಾರ್ಥನೆ ಮಾಡೋದಿದೆ, ಮಲಗಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಎಲ್ಲ ಪ್ರಾರ್ಥನೆಗಳು ಇದಾವೆ, ಆದ್ರೆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂಥದ್ದು ಅದು ಶ್ರೇಷ್ಠವಾಗಿರುವಂಥದ್ದು. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಂಥದ್ದಾಗಿರುತ್ತೆ ಪ್ರೇಯರ್. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ರುಜುವಾತಾದಾಗ ಆ ಯೆರೂಸಲೇಮಿನ ಕಡೆಗೆ. ಹಲ್ಲೆಲೂಯಾ. ದಿನಕ್ಕೆ 3 ಆವರ್ತಿ. ದಿನಕ್ಕೆ 3 ಆವರ್ತಿ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂದ್ರೆ, ಈ ದಾನಿಯೇಲನು ಮೂಲ ಪಿತೃಗಳು ಯಾರ್ರಿ? ದಾನಿಯೇಲನ ಮೂಲ ಪಿತೃಗಳು ಯಾರು? ಅಬ್ರಹಾಮ, ಇಸಾಕ, ಯಾಕೋಬ. ಅಬ್ರಹಾಮನು ಮುಂಜಾನೆ ದೇವರ ಸನ್ನಿಧಾನದಲ್ಲಿ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. 19ನೇ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಸಾಕನು ಅಡವಿಗೆ ಸಂಜೆ ಹೋಗಿ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. 24ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಯಾಕೋಬನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ, ದೇವದೂತನ ಸಂಗಡ ಹೋರಾಟ ಮಾಡಿ ಅಂತೇಳಿ ನಾವು ನೋಡ್ತಾ ಇರ್ತೀವಿ. ಹೌದಿಲ್ರಿ? ಹಲ್ಲೆಲೂಯಾ. ಮೂಲ ಪಿತೃಗಳ ಮೇಲೆ ಬಹಳ ಆಸಕ್ತಿ ಇರ್ತಕ್ಕಂಥವ್ರು ಇವರು. ಹಲ್ಲೆಲೂಯಾ. ಮೂಲ ಪಿತೃಗಳನ್ನ ಬಿಟ್ಟು ಕೊಡ್ಲಾರ್ದಂಥವ್ರು ಇವರು. ಹಲ್ಲೆಲೂಯಾ. ನಮ್ದು ಅಲ್ಲಿಂದ ಬಂದಿದ್ದೀರಿ, ನಮ್ಮ ಮೂಲ ಪಿತೃಗಳ ದೇವರು ಅಂತೇಳಿ ನಮ್ಮ ದೇವರು ಮಾತಾಡಿದಾನೆ. ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಾನು ಜೀವಿಸುವವರಿಗೆ ದೇವರು ಹೊರತಾಗಿ ಸತ್ತಂತ ದೇವರು ನಾನು, ಸತ್ತವರಿಗೆ ದೇವರು ನಾನು ಅಲ್ಲ ಎಂಬುದಾಗಿ ಹೇಳಿದ ದೇವರು. ಅಬ್ರಹಾಮನು ಯಾವಾಗ ಪ್ರಾರ್ಥನೆ ಮಾಡಿದ? ಮುಂಜಾನೆ ಪ್ರಾರ್ಥನೆ ಮಾಡಿದ. ಇಸಾಕನು ಯಾವಾಗ ಪ್ರಾರ್ಥನೆ ಮಾಡಿದ? ಸಂಜೆ ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡಿದ. ಯಾಕೋಬನು ಯಾವಾಗ ಪ್ರಾರ್ಥನೆ ಮಾಡಿದ? ರಾತ್ರಿ ಪ್ರಾರ್ಥನೆ ಮಾಡಿದ. ಇವನಿಗೆ ಅಭ್ಯಾಸ ಇದೆ ಏನಂತೇಳಿ, ಮೂಲ ಪಿತೃಗಳು ಪ್ರಾರ್ಥನೆ ಮಾಡಿದ. ನಾನು ಕೂಡ 3 ಆವರ್ತಿ ಪ್ರಾರ್ಥನೆ ಮಾಡಬೇಕು. ದಾವೀದನು ಹೇಳ್ತಾ ಇದ್ದಾನೆ, ನಾನು ದಿನಕ್ಕೆ 7 ಆವರ್ತಿ ಪ್ರಾರ್ಥನೆ ಮಾಡ್ತೇನೆ. ದಾವೀದ ಸಾಮಾನ್ಯ ವ್ಯಕ್ತಿನ ಅರಸ. ಆ ಅರಸನಿಗೂ ಕೂಡ ಏನ್ ಮಾಡ್ತಾ ಇದ್ದಾನ್ರಿ? ನನಗಿಂತ ದೊಡ್ಡ ಮಹಾ ಅರಸ ಇದ್ದಾನೆ. ಆ ಮಹಾ ಅರಸನಿಗೆ ನಾನು ಸಮಯ ಕೊಟ್ಟಾಗ ನನ್ನ ಅರಸತನ ಇನ್ನೂ ಸ್ವಲ್ಪ ದಿನ ಏನಿರುತ್ತೆ? ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಮುಖ್ಯ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಅವ್ರಿಗೆ ಇವ್ರಿಗೆ ಹಂಚಿಕೊಂಡು ಮಾಡೋದು ಬೇಕಾಗಿಲ್ಲ, ಧೈರ್ಯವಾಗಿ ಮಾಡ್ಬೇಕು. ಪ್ರಾರ್ಥನೆ ಅಂದ್ರೆ ಯಾರ ಸಂಗಡ ಮಾತಾಡುವಂಥದ್ದು? ದೇವರ ಸಂಗಡ ಮಾತಾಡುವಂಥದ್ದು. ಒಂದು ವಿಷಯವನ್ನ ಹೇಳ್ತೇನೆ. ದೆಹಲಿಯಲ್ಲಿ ಒಂದು ನಡೆದಿರ್ತಕ್ಕಂಥ ಘಟನೆ. ಅಲ್ಲಲ್ಲಿಗ ದೆಹಲಿಯಲ್ಲಿ ಏನಾಗುತ್ತಂದ್ರೆ, ಒಬ್ಬ ದೊಡ್ಡ ಶ್ರೀಮಂತ ವೃದ್ಧ ಸ್ತ್ರೀ ಇರ್ತಾಳೆ, ಒಬ್ಬಕ್ಕೆ ಇರ್ತಾಳೆ. ಎಲ್ಲ ಅನೇಕವಾದ ಬೆಳ್ಳಿ ಬಂಗಾರ ಎಲ್ಲ ಇದಾವೆ, ಹಣ ಎಲ್ಲ ಇದೆ, ಕ್ಯಾಶ್ ಎಲ್ಲ ಇದೆ ಆಕಿನ ಹತ್ರ. ಅಲ್ಲಲ್ಲಿಯ ಪೇಪರ್ಗೆ ಬಂದಿತ್ತು ಒಂದ್ಸಾರಿ. ಅಲ್ಲಲ್ಲಿಯ ಆ ಎಲ್ಲ ಇರ್ತಕ್ಕಂಥ ಸ್ತ್ರೀ ಡೆಲ್ಲಿಯಲ್ಲಿ ಬಹಳ ಕಳ್ಳತನಗಳು ಆಗ್ತಾ ಇದಾವ ಅಂತೇಳಿ ಒಂದ್ಸಾರಿ ಏನ್ ಮಾಡ್ತಾರೆ, ಕಳ್ಳರು ನನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತೇಳಿ ಒಂದ್ಸಾರಿ ಏನ್ ಮಾಡ್ತಾಳೆ, ಎಲ್ಲಿ ಮನೆ ಮಾಡ್ಬೇಕು ಅಂತೇಳಿ ನೋಡ್ಬೇಕಾದ್ರೆ ಎಲ್ಲ ಕಡೆ ನೋಡ್ತಾಳೆ. ಎಲ್ಲ ಕಡೆ ಕೂಡ ಏನಾಗಲ್ಲ, ಸಫಿಸಿಯೆಂಟ್ ಆಗಲ್ಲ ಆಕಿಗೆ. ಅವಾಗ ಆಕಿ ಏನ್ ಮಾಡ್ತಾಳಂದ್ರೆ, ಒಂದು ಪೊಲೀಸ್ ಸ್ಟೇಷನ್ ಕೆಳಗಡೆ ಇರುತ್ತೆ, ಮೇಲ್ಗಡೆ ರೂಮು ಖಾಲಿ ಇರುತ್ತೆ. ಅಲ್ಲೆಲ್ಲ ಕೆಳಗಡೆ ಏನಿದೆ? ಪೊಲೀಸ್ ಸ್ಟೇಷನ್. ಮೇಲ್ಗಡೆ ಏನಿದೆ? ಮನೆ ಖಾಲಿ ಇದೆ. ಆಕೆ ಏನ್ ಮಾಡ್ತಾಳಂದ್ರೆ, ಆ ಮಾಳಿಗೆಯನ್ನ ಏನ್ ಮಾಡ್ತಾಳೆ, ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿದ್ದು ಬಿಟ್ರೆ ನನಗೆ ಯಾವುದೇ ತೊಂದರೆ ಇರಲ್ಲ, ಕಳ್ಳರು ಬರಲ್ಲ, ಯಾರು ಕೂಡ ನನಗೆ ಬರಲ್ಲ, ಅದ್ಭುತವಾದ ರೀತಿಯಲ್ಲಿ ನಾನು ಇರಬಹುದು, ಎಲ್ಲ ರೀತಿಯಿಂದ ಯಾವುದೇ ನನಗೆ ತೊಂದರೆ ಆಗಲ್ಲ ಅಂತೇಳಿ ಆ ಪೊಲೀಸ್ ಸ್ಟೇಷನ್ ಮೇಲೆ ಇರತಕ್ಕಂತ ಮಳಿಗೆಯನ್ನ ಏನ್ ಮಾಡ್ತಾಳ್ರಿ, ಬಾಡಿಗೆಗೆ ತೆಗೆದುಕೊಂಡು ಎಲ್ಲವನ್ನ ಸ್ಥಳಾಂತರ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆಕೆ ಅನ್ಕೊಂಡಿದ್ದೇನು, ಹೊರಗಡೆ ಎಲ್ಲ ಪೊಲೀಸರು ಇರ್ತಾರೆ, ಯಾರು ಕಳ್ಳರು ಕೂಡ ಇಲ್ಲಿಗೆ ಬರೋದಿಲ್ಲ ಅಂತ.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ವಿಷಯ ನಡೆಯುತ್ತೆ, ಏನಂದ್ರೆ ಆಕೆ 3 ದಿನಗಳ ಕಾಲ ಹೊರಗಡೆನೆ ಬರೋದಿಲ್ಲ. ಎಷ್ಟು ದಿನಗಳ್ರಿ? 3 ದಿನಗಳು. ಪಾಪ ಹಾಲಾಕನು ಎಲ್ಲಿಗೆ ಹೋಗಿದ್ದಂತೆ ಆ ಸಮಯದಾಗ 3ನೇ ದಿನದಲ್ಲಿ, ಅಂದ್ರೆ 3 ದಿನಗಳು ಕಳೆದ ನಂತರ 4ನೇ ದಿನದಲ್ಲಿ ಹಾಲಾಕನ್ ಏನ್ ಮಾಡಿದಾನೆ, ಆ ಮನೆಗೆ ಬಂದಿದ್ದಾನೆ. ಎಲ್ಲ ಲಾಕ್ಡ್, ಯಾವ ಕೂಡ ಓಪನ್ ಇಲ್ಲ, ಎಲ್ಲ ಮುಚ್ಚಲ್ಪಟ್ಟಿದೆ, ಯಾವುದು ಕೂಡ ಏನಿಲ್ಲ, ಓಪನ್ ಇಲ್ಲ. ಅವನು ಹಾಲನ್ನು ಒಡೆದು ಸೌಂಡ್ ಎಷ್ಟು ಇದು ಮಾಡಿದ್ರಲ್ಲ, ಹೊರಗಡೆ ಏನು ಲಾಕ್ ಇಲ್ಲ, ಒಳಗಡೆ ಲಾಕ್ ಹಾಕೊಂಡಿದ್ದಾನೆ. ಏನಾಗಿದೆ ಅಂತ ಹೇಳಿ ಅವಾಗ ಕೆಳಗಡೆ ಇರ್ತಕ್ಕಂಥ ಪೊಲೀಸರನ್ನು ಕರ್ಕೊಂಡ್ಬಂದು ಒಡೆದು ನೋಡಿದಾಗ ಆ ಮುದೇಕಿಗೆ ಏನ್ ಮಾಡಿದ್ರಂತೆ, ಬಟ್ಟೆ ಕಟ್ಟೆ ಇರುವಂತ ಎಲ್ಲ ಬೆಳ್ಳಿ ಬಂಗಾರ ಕ್ಯಾಶ್ ಎಲ್ಲವುಗಳನ್ನ ದೋಚ್ಕೊಂಡು ಹೋಗ್ಬಿಟ್ರು. ಏನ್ ಮಾಡಿದ್ರಂತ್ರಿ, ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ರಂತೆ. ಪ್ರೈಸ್ ದಿ ಲಾರ್ಡ್. ಆ ಮುದೇಕಿ ಏನ್ ಮಾಡ್ಯಾಳ, ಬಟ್ಟೆಯನ್ನು ಉಚ್ಕೊಳ್ಳುವಂತ ಪ್ರಯತ್ನ ಏನೋ ಮಾಡ್ಕೊಂಡಾಳ, ಆದ್ರೆ ಕೈಗೆ ಕಾಲಿಗೆ ಬಲಾಢ್ಯವಾಗಿ ಅವ್ರು ಏನ್ ಮಾಡಿದ್ದಾರೆ, ಕಟ್ಟಿ ಹಾಕಿದ್ದಾರೆ. ಏನ್ ಮಾಡಿದ್ದಾರೆ, ಬಲಾಢ್ಯವಾಗಿ ಕಟ್ಟಿ ಹಾಕಿದ್ದಾರೆ. ಕಟ್ಟಿ ಹಾಕಿದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ 3 ದಿನಗಳ ಕಾಲ ಉದುರಿದ್ರು ಕೂಡ ಯಾರಿಗೂ ಕೇಳಿಸಿಲ್ಲ. ಯಾಕೆಂದ್ರೆ ಎಲ್ಲವೇನಾಗಿದ್ದಾವ, ಕ್ಲೋಸ್ ಆಗಿದ್ದಾವ, ಯಾವ ಕೂಡ ಡೋರ್ಗಳು ಓಪನ್ ಇಲ್ಲ. ಅಲ್ಲೇ ಕೆಳಗಡೆ ಪೊಲೀಸ್ ಸ್ಟೇಷನ್ ಇದೆ ನಿಜ, ಆದ್ರೆ ಏನಾಗಿಲ್ಲ, ಕಳ್ಳರನ್ನ ತಡೆಯೋದಕ್ಕೆ ಆಗಿಲ್ಲ. ಕಳ್ಳರು ಎಲ್ಲಿದ್ರು ಕಳ್ಳತನ ಮಾಡ್ತಾರೆ, ಹೌದಿಲ್ರಿ? ಎಂತದೇ ಇರ್ಲಿ ಅದನ್ನ ಏನ್ ಮಾಡ್ತಾರೆ, ಕಳ್ಳತನ ಮಾಡೋದ್ರಲ್ಲಿ ನಿಸ್ಸೀಮರಾದಂತವ್ರು ಮಾಡೇ ತೀರ್ತಾರೆ. ಇದು ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಆಕೆ ಎಷ್ಟು ಒದರಿದ್ರು ಕೂಡ ಹೊರಗಿನವ್ರಿಗೆ ಯಾಕೆ ಕೇಳಿಸ್ಲಿಲ್ಲರಿ, ಕದಗಳು ಮುಚ್ಚಲ್ಪಟ್ಟಿವೆ, ತೆರೆದಿಲ್ಲ. ಇವತ್ತಿನ ದಿನ ಅನೇಕರು ತಮ್ಮ ಹೃದಯದ ಬಾಗಿಲನ್ನ ತೆರಿಲಾರದೆ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಪ್ರಾರ್ಥನೆಗಳು ಏನಾಗಲ್ಲ, ಕೇಳಲ್ಪಡೋದಿಲ್ಲ. ಹೃದಯದ ಬಾಗಿಲನ್ನ ದೇವರಿಗೆ ನೇರವಾಗಿ ನೀನೇನ್ ಮಾಡ್ಬೇಕು, ತೆಗೆದಿಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾನಿಯೇಲನು ಏನ್ ಮಾಡಿದಂತೆ, ಧನವಂತನಾಗಿ ಬಾಳಿದ. ಈ ರುಜುವಾತಾಗಿರುವಂತದನ್ನ ಸಮಯವನ್ನು ಕಾಯ್ತಾ ಇದ್ರು ಶತ್ರುಗಳು. ಏನ್ ಮಾಡ್ತಾರೆ, ಅರಸನ ಹತ್ರ ಬಂದು ಹಿಂಗ ದಾನಿಯೇಲನು ಏನ್ ಮಾಡಿದಾನೆ, ಪ್ರಾರ್ಥನೆ ಮಾಡಿದ, ನಿನಗೆ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ದಾರ್ಯಾವೇಶನ್ ಬಹಳ ಏನ್ ಮಾಡ್ತಾನ್ರಿ, ನೋವು ಪಟ್ಕೊಂತಾನೆ. ಅಯ್ಯೋ, ದಾನಿಯೇಲನಿಗೆ ಈ ರೀತಿಯಾಗಿ ಆಗಬಾರದಾಗಿತ್ತು. ಯಾಕೆ ಹೇಳ್ರಿ, ದಾನಿಯೇಲನು ಎಲ್ಲ ರಾಜರಿಗೂ ಕೂಡ ಏನಾಗಿದ್ದ, ನಿಕಟವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ದಾನಿಯೇಲನ್ನು ತಪ್ಪಿಸಿಕೊಳ್ಳಾರದೆ ಸಿಂಹದ ಬಾವಿಯಲ್ಲಿ, ಒಂದು ಗುಹೆಯಲ್ಲಿ ಅವನನ್ನ ಹಾಕಿಬಿಡ್ತಾರೆ. ಅಲ್ಲಿಯೂ ಹೋದಾಗ ಅಲ್ಲಿಯೂ ಕೂಡ ದಾನಿಯೇಲನು ಒಂದೇ ಒಂದು ವಿಷಯವನ್ನ ಕೇಳ್ತಾ ಇದ್ದಾನೆ ದೇವರಿಗೆ. ಏನಂತ ಹೇಳಿ, ಅವನಿಗೆ ಗೊತ್ತಿರೋದೇನ್ರಿ, ಮೊಣಕಾಲೂರೋದು ಪ್ರಾರ್ಥನೆ ಮಾಡೋದು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸಿಂಹಗಳಿದಾವೆ, ಹಸಿರಿರ್ತಕ್ಕಂಥ ಸಿಂಹಗಳು. ಅವ್ರಿಗೆ ಆಹಾರ ಯಾರ್ರಿ, ತಪ್ಪು ಮಾಡಿದಂತ ಕೈದಿಗಳೇ. ಯಾರು ಮಾತು ಮೀರಿರ್ತಾರ ಅವ್ರನ್ನ ಏನ್ ಮಾಡೋದು, ಸಿಂಹದ ಗವಿಗಳಲ್ಲಿ ಹಾಕ್ಬಿಡುವಂಥದ್ದು. ಇವಾಗ ನಂಗಿಲ್ಲ, ಕರುಣೆ ಇಲ್ಲ. ಭಾರತ ದೇಶದಲ್ಲಿ ಕೋರ್ಟ್ ಏನ್ ಮಾಡುತ್ತೆ, ರನ್ನಿಂಗ್ ಹಂಗೆ ಆಗ್ತಾನೆ ಇರುತ್ತೆ. ಎಲ್ಲೋ ಒಂದು ರೇರ್ ಕೇಸ್ಗಳು. ಪ್ರೈಸ್ ಲಾರ್ಡ್. ಯಾಕಂದ್ರೆ ಈ ಕಡೆ ವಾದಿಸ್ತಾರೆ, ಈ ಕಡೆ ವಾದಿಸ್ತಾರೆ. ಇಬ್ರು ವಾದಿಸೋದ್ರಾಗ ಅನೇಕ ವರ್ಷಗಳು ಏನಾಗ್ಬಿಡ್ತವೆ, ಗತಿಸಿ ಹೋಗ್ಬಿಡ್ತಾರೆ. ಅವ್ರ ಮೇಲ್ಗಡೆ ಇರುವಂತವ್ರು ನಿಜನ ಮತ್ತು ಸುಳ್ಳ ಅವರು ಕೂಡ ನೋಡ್ಬೇಕು. ಯಾಕಂದ್ರೆ ಸುಳ್ಳುಗಳನ್ನೇ ನಿಜ ಎಂಬುದಾಗಿ ತೋರಿಸುವಂತ ಅನೇಕ ಡಾಕ್ಯುಮೆಂಟ್ಗಳು ಇವತ್ತಿನ ದಿನದಲ್ಲಿ ಚಲಾವಣೆಯಲ್ಲಿ ಇದಾವೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಏನಂತ ಹೇಳಿ, ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾಕಿಯೇ ಬಿಟ್ರು ಪ್ರಿಯರೇ. ಎಲ್ಲಿ ಹಾಕಿದ್ರು, ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾಕಿ ಬಿಟ್ರು. ಅವಾಗ ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಎಲ್ಲ ಸಿಂಹಗಳ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಯೂದ ಗೋತ್ರದ ಸಿಂಹ ಅಲ್ಲಿಗೆ ಬಂದ. ಹಲ್ಲೆಲೂಯಾ. ಯಾರು ಆ ಯೂದ ಗೋತ್ರದ ಸಿಂಹ? ನಜರೇತಿನ ಯೇಸು. ಹಲ್ಲೆಲೂಯಾ. ಅನೇಕ ಆವರ್ತಿ ಹಳೆಯ ಒಡಂಬಡಿಕೆಯಲ್ಲಿ ದೇವದೂತನು ಎಂಬುದಾಗಿ ದೇವರ ವಿಷಯವಾಗಿ ಪ್ರಸ್ತಾಪಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನಾನು ಯೆಹೋವನ ಸೇನಾಪತಿ, ಈಗಲೇ ಹೊರಟು ಬಂದಿದ್ದೇನೆ ಅಂತ ಹೇಳಿ ಯೆಹೋಶುವನ ಗ್ರಂಥ 6ನೇ ಅಧ್ಯಾಯದಲ್ಲಿ 13, 12, 13, 14 ವಾಕ್ಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ಲೇಯರ್. ನಾನು ಯೆಹೋವನ ಸೇನಾಪತಿ, ಈಗಲೇ ನಾನು ಹೊರಟು ಬಂದಿದ್ದೇನೆ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 6ನೇ ಅಧ್ಯಾಯದಲ್ಲಿ ಇದೆ ರೀ, 6ನೇ ಯೆಹೋಶುವನ ಗ್ರಂಥ. ಅವಾಗ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾನೆ. ಯಾರು? ಯೆಹೋಶುವ, ನಾಯಕನಾಗಿರುವಂತ ಯೆಹೋಶುವ. ಹಲ್ಲೆಲೂಯಾ. ಕೆಲವೊಂದು ಸಾರಿ ಬರೀ ದೂತರು ಮಾತ್ರ ಬಂದಿರ್ತಾರೆ, ಕೆಲವೊಂದು ಸಾರಿ ದೇವರೇ ದೂತನಾಗಿ ಬಂದಿರ್ತಾನೆ. ಯಾಕಂದ್ರೆ ಆತ್ಮಿಕವಾದಂತ ದೇವರು ಈ ಲೋಕಕ್ಕೆ ಶರೀರವನ್ನು ಧರಿಸಿಕೊಂಡು ಬಂದಿರುವಂತದ್ದು ಯಾವಾಗ? 2 ವರ್ಷಗಳ ಹಿಂದೆ, 2020 ವರ್ಷಗಳ ಹಿಂದೆ. ಹಲ್ಲೆಲೂಯಾ. ಮೊದಲು ದೇವರು ಏನಾಗಿದ್ದ? ವಾಕ್ಯವಾಗಿದ್ದ, ಶಬ್ದವಾಗಿದ್ದ. 6ನೇ ಈ ಕಡೆ ನೋಡ್ರಿ,
ಅದೇ ಅದೇ ಅಲ್ಲಿ ಮಾರ್ಕ್ ಹಾಕಿದ್ರು. ಹಾಂ ಎಷ್ಟನೇ ವಾಕ್ಯ ಅದು ಮೇಲ್ಗಡೆ ಇರೋದು? ಇಲ್ಲಿ ಇಲ್ಲಿ ಅಮ್ಮ. ಹಾಂ ಇಲ್ಲಿ 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 ಪಕ್ಕದಲ್ಲಿ ಪಕ್ಕದಲ್ಲಿ ಈ ಸೈಡ್ ಅಲ್ಲಿ ಮಾರ್ಕ್ ಮಾಡಿದಾರಲ್ಲ ಪೆನ್ನಿಂದ. ಇಲ್ಲಿ ಕೆಳಗಡೆ ಮೇಲ್ಗಡೆ ಟಾಪ್. ಹಾಂ ಅಲ್ಲಿ ಹೋದ್ರಿ. ಮೊಳಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಹಾಂ ಅದನ್ನು ಕಂಟಿನ್ಯೂ ಮಾಡ್ಬೇಕು. ಯೆಹೋಶುವನು ಓದ್ತಾ ಇದ್ರೆ ದಾನಿಯೇಲ್ ತೆಗೆದಿದ್ದೀರಾ? ಹಾಂ 6ನೇ ಅಧ್ಯಾಯ ತೆಗಿರಿ. 13ನೇ ವಾಕ್ಯ ನೋಡ್ರಿ ಒಂದ್ಸಲ. 7 ಮಂದಿ ಯಾಜಕರು. ಹಾಂ 1 ನಿಮಿಷ ತೆಗೆದ್ರಿ. 23 ನೋಡ್ರಿ. ಹಾಂ ಅದೇ ಅದೇ ಯೆಹೋಶುವನು 23. ಹಾಂ ಯೆಹೋಶುವ 5:13 ನೋಡ್ರಿ. ಸಾರಿ 6:13 ಅಲ್ಲ 5:13 ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿದ್ದಾಗ ಇದ್ದಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ಅವನ ಬಳಿಗೆ ಹೋಗಿ, ನೀನು ನಮ್ಮವನು ಅಥವಾ ಶತ್ರು ಪಕ್ಷದವನು ಎಂದು ಕೇಳಲು ಆ ಮನುಷ್ಯನು, ನಾನು ಅಂತವನಲ್ಲ, ಯೆಹೋವನ ಸೇನಾಪತಿಯು ಈಗಲೇ ಬಂದಿದ್ದೇನೆ ಎಂದನು. ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕೆಂದಿದ್ದೀರಿ ಅನ್ನಲು ಯೆಹೋವನ ಸೇನಾಪತಿಯು, ಹಲ್ಲೆಲೂಯಾ, ನಿನ್ನ ಕಾಲುಗಳಲ್ಲಿರ್ತಕ್ಕಂಥ ಕೆರೆಗಳನ್ನ ತೆಗೆದುಹಾಕು, ಅದು ಪರಿಶುದ್ಧವಾಗಿರುವಂತ ಸ್ಥಳ ಎಂಬುದಾಗಿ. ಹಲ್ಲೆಲೂಯಾ. ಆ ಮಾತನ್ನು ಯಾರು ಹೇಳಿದ್ರಿ? ಸೇನಾಪತಿ ಹೇಳ್ತಾನೆ. ಹಲ್ಲೆಲೂಯಾ. ಮೋಶೆ ಬೆಟ್ಟದ ಮೇಲೆ ಇರ್ಬೇಕಾದ್ರೆ, ಅರ್ಥ ಆಗ್ತಾ ಇದೆನಾ? ಬೆಟ್ಟದ ಮೇಲೆ ಇರ್ಬೇಕಾದ್ರೆ ಗಿಡ ಏನಾಗ್ತಾ ಇಲ್ಲ, ಸುಡ್ತಾ ಇಲ್ಲ, ಏನಾಗ್ತಾ ಇಲ್ಲ, ಸುಟ್ಟು ಹೋಗ್ತಾ ಇಲ್ಲ. ಆದ್ರೆ ಏನಾಗ್ತಾ ಇದೆ, ಗಿಡದಲ್ಲಿ ಬೆಂಕಿ ಹತ್ತಿದೆ. ಅವಾಗ ಅಲ್ಲಿಂದ ವಾಯ್ಸ್ ಬರ್ತಾ ಇದೆ, ಮೋಶೆ ನೀನ್ ನಿಂತಿರ್ತಕ್ಕಂಥ ಸ್ಥಳ ಪವಿತ್ರವಾದ ಪರಿಶುದ್ಧವಾದ, ನಿನ್ನ ಕೆರೆಗಳನ್ನ ತೆಗೆದು ಹಾಕು. ದೇವ್ರು ಏನ್ ಮಾಡಿದಾನೆ, ಕೆಲವು ಸಂದರ್ಭದಲ್ಲಿ ದೂತನಾಗಿ ಇಳಿದು ಬಂದಿದ್ದಾನೆ. ಅದರ ಸಲುವಾಗಿ ನೀವು ಮೀಕನ ಪ್ರವಾದನೆ ಗ್ರಂಥ ಓದ್ಬೇಕಾದ್ರೆ 5ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಯಹೂದದ ಬೆತ್ಲಹೇಮೇ, ನಿನ್ನೊಳಗಡೆಯಿಂದ ಅರಸನ ಹೊರಟು ಬರ್ತಾನಂತೇಳಿ. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ನೀವು ಕೆಳಗಡೆ 15ನೇದು ನೀವು ಫೂಟ್ ನೋಟಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ವಾಕ್ಯ ಇರುತ್ತೆ. ಏನಂತ ಹೇಳಿರುತ್ತೆ, ಆತನು ಬರೋಣಗಳು ಆಗಾಗ ಉಂಟಾಗುತ್ತಿವೆ ಎಂಬುದಾಗಿ. ಅಂದ್ರೆ ಅವಾಗ ಆತನು ಏನ್ ಮಾಡ್ತಾ ಇದ್ದಾನೆ, ಭೂಲೋಕಕ್ಕೆ ಬರ್ತಾ ಇದ್ದಾನೆ, ದೂತನಾಗಿ ಬರ್ತಾ ಇದ್ದಾನೆ. ಆದ್ರೆ ಶರೀರಧಾರಿಯಾಗಿ ಆತನು ಪ್ರತ್ಯಕ್ಷನಾಗಿರುವಂತದ್ದು ಯಾವಾಗ? 2020 ವರ್ಷಗಳ ಹಿಂದೆ. ಅಂದ್ರೆ ಕ್ರಿಸ್ಮಸ್ ಅಂತೇಳಿ ಆಚರಣೆ ಮಾಡ್ತೀವಲ್ಲ, ಅದು ಶರೀರಧಾರಿಯಾಗಿ ಆತನು ದೇವರು ಏನ್ ಮಾಡಿದಂತ ಈ ಲೋಕಕ್ಕೆ ಪ್ರತ್ಯಕ್ಷನಾಗಿ ಬಂದ. ಅದ್ರ ಸಲುವಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅನೇಕ ಮರ್ಮಗಳು. ಆದಿಯಲ್ಲಿ ಇದ್ದಿರುವಂತದ್ದು ಯಾವುದು? ವಾಕ್ಯ. ಹಲ್ಲೆಲೂಯಾ. ಆ ವಾಕ್ಯ 14ನೇ ವಚನದಲ್ಲಿ ನಾವು ನೋಡುವಾಗ ಶರೀರಧಾರಿಯಾಗಿ ನಮ್ಮ ಮಧ್ಯೆ ಪ್ರತ್ಯಕ್ಷವಾಯಿತು, ನಾವು ಆತನನ್ನ ಮುಟ್ಟಿದೆವು, ಅನುಭವಿಸಿದೆವು, ನೋಡಿದೆವು ಎಂಬುದಾಗಿ ಯೋಹಾನನ್ ಏನ್ ಮಾಡ್ತಾ ಇದ್ದಾನೆ, ಸಾಕ್ಷಿ ಕೊಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ವಿಷಯವನ್ನ? ಸಿಂಹದ ಗವಿಯಲ್ಲಿ ಹಾಕಿದ್ದಾರೆ. ಆ ಸಿಂಹದ ಗವಿಯ ಮಧ್ಯದಲ್ಲಿ ಯಾರು ಬಂದಿದ್ದಾರೆ? ಈಗ ಯಾರು ಬಂದಿದ್ದಾರೆ? ಯೂದಾ ಗೋತ್ರದ ಸಿಂಹವಾಗಿರುವಂತ ನಜರೇತಿನ ಯೇಸು ಬಂದು ಆ ಎಲ್ಲ ಸಿಂಹಗಳ ಬಾಯನ್ನು ಏನ್ ಮಾಡಿದಾನೆ? ಕಟ್ಟಿ ಹಾಕಿದ್ದಾನೆ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಏನೆಂಬುದಾಗಿ, ಅರಸನು ಬರ್ತಾ ಇದ್ದಾನೆ, ದಾರ್ಯಾವೇಶ ಅರಸನು. ಮುಂಜಾನೆ ರಾತ್ರಿ ಎಲ್ಲ ಅವನು ಏನ್ ಮಾಡ್ಲಿಲ್ಲಂತೆ, ನಿದ್ದೆ ಮಾಡ್ಲಿಲ್ಲ, ಆಹಾರವನ್ನು ತೆಗೆದುಕೊಳ್ಳಲಿಲ್ಲ, ನೃತ್ಯಗಳನ್ನ ನೋಡ್ಲಿಲ್ಲ, ಸಂಗೀತ ವಾದ್ಯಗಳನ್ನು ನೋಡ್ಲಿಲ್ಲ. ಅವನು ರಾತ್ರಿ ಎಲ್ಲ ವೇಟ್ ಮಾಡ್ತಾ ಇದ್ದಾನೆ. ಯಾರಿಗಾಗಿ? ದಾನಿಯೇಲನು ಯಾವ ರೀತಿಯಾಗಿದ್ದಾನೆ. ಮತ್ತೆ ಕರಿತಾ ಇದ್ದಾನೆ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಮಗನೇ, ನೀನು ನನ್ನ ದೇವರು ಉಳಿಸಿದ ನಿನ್ನ ಅಂತೇಳಿ ಕೇಳಿದಾಗ ಒಳಗಡೆಯಿಂದ ಏನ್ ಮಾಡ್ತಾ ಇದೆ? ಸೌಂಡ್ ಬರ್ತಾ ಇದೆ. ಸಿಂಹಗಳ ಗವಿಯಲ್ಲಿ ಹಾಕಿದ್ದಾರೆ, ಆದ್ರೆ ಸಿಂಹಗಳು ಆತನನ್ನ ಏನ್ ಮಾಡಿಲ್ಲ? ಮುಟ್ಟಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. 41ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೆಶಾಯನ ಪ್ರವಾದನೆ ಗ್ರಂಥಗಳಲ್ಲಿ, ನಾನೇ ನಿನ್ನ ಸಂಗಡ ಇರ್ತೇನೆ. ಯಾವಾಗ? ನೀನು ಅಗ್ನಿಯಲ್ಲಿ ನಡೆಯುವಾಗ, ನೀನು ಜಲರಾಶಿಯಲ್ಲಿ ಹೋಗುವಾಗ, ಅಂತ ಸಮಸ್ಯೆಗಳು ಬಂದಾಗ ನಾನೇ ನಿನ್ನ ಸಂಗಡ ನಾನು ಇರುವ ದೇವರಾಗಿದ್ದೇನೆ. ನಾನು ನಿನ್ನನ್ನ ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನನ್ನ ಬಲ ಗೈಯನ್ನು ನಿನಗೆ ಆಧಾರವಾಗಿ ನಾನು ಇಟ್ಟಿದ್ದೇನೆ. ದೇವರೇ ನಮಗೆ ಏನ್ ಮಾಡಿದ್ದಾರೆ ಪ್ರಿಯರೇ? ಇದ್ದಾರೆ. ಪ್ರಿಯರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 3ನೇದಾಗಿ ಏನ್ ಮಾಡ್ಬೇಕು ನಾವು? ನಮ್ಮ ಪೊಸಿಷನ್ ಹೆಂಗಿರ್ಬೇಕು? ನಮ್ದು ಹೆಂಗಿರ್ಬೇಕ್ರಿ? ಶರೀರ, ಆತ್ಮ, ಪ್ರಾಣಗಳು
ನಾವು ಹೆಂಗಿರ್ಬೇಕು? ದೋಷವಿಲ್ಲದ ಹಾಗೆ. ಮೊದಲನೇದಾಗಿ ಪರ್ಸನ್, ಎರಡನೇದಾಗಿ ಪರ್ಪಸ್, ಉದ್ದೇಶ, ಮೂರನೇದಾಗಿ ಏನ್ರಿ? ಪೊಸಿಷನ್. ನಮ್ಮ ಪೊಸಿಷನ್ ಹೆಂಗಿರ್ಬೇಕ್ರಿ? ಪ್ರತ್ಯಕ್ಷತೆಯಲ್ಲಿ. ಪ್ರಾಸ್ಪೆಕ್ಟಸ್ ಅಂದ್ರೆ ಆಶೆ. ನಮ್ಮ ನಿರೀಕ್ಷೆ ಏನ್ ಹೇಳ್ರಿ? ನಮ್ಮ ನಿರೀಕ್ಷೆ ಏನ್ ಹೇಳ್ರಿ? ಯೇಸುವನ್ನ ಎದುರುಗೊಳ್ಬೇಕು. ಈ ಲೋಕದಾಗ ಎಲ್ಲ ಬಿಟ್ಟು ಹೋಗ್ತೀವಲ್ರಿ, ಇಂಟ್ರೆಸ್ಟ್ ಕೊಡ್ರಿ. 10 ಅಂತಸ್ತು, 10 ಕಾರುಗಳು, ಏನೆಲ್ಲ ಸಂಪಾದನೆ ಮಾಡಿದಂತ ವ್ಯಕ್ತಿ ಹೋಗುವಾಗ ಆತನಿಗೆ ಇರುವಂತದ್ದೇನು? 6 ಅಡಿ 3 ಅಡಿ ಅಷ್ಟೇ ಪರ್ಮನೆಂಟ್. ಅಲ್ಲೆಲ್ಲೂಯ್ಯ. ಅದು ಒಂದು ವೇಳೆ ಏನಾದ್ರೂ ಏನಂತೀವಿ ಸಮಾಧಿ ಕಟ್ಲಾರ್ದೆ ಹಂಗೆ ಬಿಟ್ಟಿದ್ರೆ ಅದೇ ಆತನ ಸಮಾಧಿಯಾಗಿ ಇನ್ನೊಬ್ಬರನ್ನ ಸಮಾಧಿ ಮಾಡ್ಬಿಡ್ತಾರೆ. ಆ ಮೂಳೆಗಳೆಲ್ಲ ತೆಗೆದು ಹಾಕಿ ಹಾಕ್ಬಿಡ್ತಾರೆ. ಅದನ್ನು ಕೂಡ ಪರ್ಮನೆಂಟ್ ಅಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಎರಡೇ ಎರಡು ಪರ್ಮನೆಂಟ್, ಒಂದು ಸ್ವರ್ಗ, ಎರಡನೇದು ನರಕ. ಅಲ್ಲೆಲ್ಲೂಯ್ಯ. ಸ್ವರ್ಗ ಬೇಕಂದ್ರೆ ಯೇಸು ಸ್ವಾಮಿ ನಂಬಬೇಕು, ನರಕ ಬೇಕಂದ್ರೆ ಯೇಸು ಸ್ವಾಮಿ ನಂಬಲಾರ್ದು ನೀವು ಹಂಗೆ ಏನಾದ್ರೂ ಮಾಡ್ರಿ ಲೋಕದಾಗ, ಹೆಂಗಾದ್ರೂ ನಡ್ಕರಿ. ಯಾರಿಗೂ ನಮಗೆ ನರಕನೇ ಬೇಕಪ್ಪ, ನಾವು ನಂಬೋದೇ ಇಲ್ಲ ಅಂಬೋರು ಹೆಂಗಾದ್ರೂ ಜೀವಿಸ್ಬೋದು. ಅಲ್ಲೆಲ್ಲೂಯ್ಯ. ನಾವು ಹೇಳುವಂಥದ್ದೇನು? ಸ್ವರ್ಗದ ಅಧಿಪತಿ, ಸ್ವರ್ಗಕ್ಕೆ ನಡೆಸುವಂತ ದೇವರು, ಬೆಳಕಾಗಿರುವಂತ ದೇವರು, ಆತನನ್ನ ನೀನು ನಂಬಿ ನಡೆದ್ರೆ ನಿನ್ನನ್ನು ಏನ್ ಮಾಡ್ತಾನತ್ತ? ಸ್ವರ್ಗಕ್ಕೆ ನಡೆಸ್ತಾನೆ. ಯಾವ ವಿಷಯ ಹೇಳ್ತಾ ಇದ್ದೀನಿ ಹೇಳ್ರಿ? ಮೂರನೇದಾಗಿ, ನಾಲ್ಕನೇದಾಗಿ ಪ್ರಾಸ್ಪೆಕ್ಟಸ್. ಪ್ರಾಸ್ಪೆಕ್ಟಸ್ ಅಂದ್ರೆ ಏನರ್ಥ? ನಿರೀಕ್ಷೆ. ನಮ್ಮದು ನಿರೀಕ್ಷೆ, ಆಸೆ ಏನಾಗಿರ್ಬೇಕು? ಯೇಸುವನ್ನ ಎದುರುಗೊಳ್ಬೇಕು. ಯೇಸುವನ್ನ ಹೆಂಗ್ ಎದುರುಗೊಳ್ಬೇಕು ನಾವು? ಶರೀರ, ಆತ್ಮ, ಪ್ರಾಣ ಕಲ್ಮಶ ಇದ್ರೆ ಯೇಸುವನ್ನ ಎದುರುಗೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಶರೀರ, ಆತ್ಮ, ಪ್ರಾಣಗಳು ಹೆಂಗಾಗಿರ್ಬೇಕು? ತೊಳೆಯಲ್ಪಡಬೇಕು, ಶುದ್ಧೀಕರಿಸಲ್ಪಟ್ಟಿರಬೇಕು. ಸುಳ್ಳು ಹೇಳುವಂಥದನ್ನ ಬಿಡಬೇಕು, ತಪ್ಪು ಮಾಡುವಂಥದನ್ನ ಬಿಡಬೇಕು, ದೇಹವನ್ನು ಅಸಭ್ಯವಾಗಿ ನಡೆಸಿಕೊಳ್ಳುವಂಥದನ್ನ ಬಿಡಬೇಕು, ವ್ಯರ್ಥವಾದ ಸಂಪ್ರದಾಯಗಳನ್ನ ಬಿಡಬೇಕು. ಕೆಲವು ಜನರು ಇನ್ನು ಅಲ್ಲಿ ನಮ್ಮ ಬಾದರ್ಲಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಜನಾಂಗಗಳವರೆಲ್ಲ ಬರ್ತಾ ಇರ್ತಾರೆ. ಬಂದವ್ರು ಕೇಳ್ತಾರೆ, ಅಲ್ಲರಿ ಮತ್ತೆ ನಾವು ದೇವ್ರ ನಂಬರ್ ಮುಂದೆ ಮಕ್ಕಳು ಮದುವೆ ಆ ವಿಷಯ ಈ ವಿಷಯ ಹೋಗ್ಲಿ ಯೋಚನೆ ಮಾಡ್ಬಿಟ್ರೆ ಎಲ್ಲರೂ. ಯಾವಾಗ್ರಿ ದೀಕ್ಷೆ ತಗೊಳ್ಬೇಕಂದ್ರೆ ಮುಂದೆಲ್ಲ ಹೆಂಗ್ರಿ ಅಂತೇಳಿ. ಇನ್ನೂ ನೀವು ಭಕ್ತಿಯಲ್ಲಿ ಬೆಳೆದಿಲ್ಲ, ಮುಂದಿಂದೆಲ್ಲ ದೇವರು ತಾನೇ ನಡ್ಸ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಮುಂದಿನ ವಿಷಯಗಳೆಲ್ಲ ನೀನು ಹೆಂಗ ನೀನು ಅನ್ಕೊಂಡಿದ್ದೀವಿ ಅದಕ್ಕಿಂತ ಅದ್ದೂರಿಯಾಗಿ ನಡ್ಸ್ಕೊಂಡು ಹೋಗ್ತಾನೆ. ಅದಕ್ಕೆ ಸಾಕ್ಷಿ ಯಾರ್ರಿ? ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಬಸನಗೌಡ ದೊಡ್ಡಪ್ಪ ಅವರು. ಅಲ್ಲೆಲ್ಲೂಯ್ಯ. ಅವರು ನಂಬಿದಾಗ ಮಕ್ಕಳದ ಮದುವೆ ಕಾರ್ಯಗಳು ಆಗಿದ್ದಲ್ಲ, ಏನಾಗುತ್ತೋ ಏನೇನೋ ಜಗ್ಗಿ ಜನ ಏನೇನೋ ಅಂದ್ರು ಬೈದ್ರು ಪ್ರಿಯರೇ. ಆದ್ರೆ ಒಳ್ಳೆ ಒಳ್ಳೆ ಅಳಿಯಂದ್ರು ಅವರಿಗೆ ಸಿಕ್ಕಿದ್ದಾರೆ, ಒಳ್ಳೆ ಕುಟುಂಬದಿಂದ ಸೊಸೆಯವರಿಗೆ ಸಿಕ್ಕಿದ್ದಾರೆ ಪ್ರಿಯರೇ. ಯಾರು ಏನು ಮಾಡಕ್ ಆಗಲ್ರಿ, ದೇವರೇ ನಡೆಸ್ತಾನೆ. ಒಳ್ಳೆ ಕುಟುಂಬಗಳೇ ಬರ್ತಾವೆ. ಅಲ್ಲೆಲ್ಲೂಯ್ಯ. ಒಳ್ಳೆ ಕುಟುಂಬದಿಂದ ಕನ್ಯೆ ಸಿಗ್ತಾವೆ, ಒಳ್ಳೆ ಕುಟುಂಬಕ್ಕೆ ನಿಮ್ಮ ಮಕ್ಕಳು ಹೋಗ್ತಾರೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಅದನ್ನ ಆಲೋಚನೆ ಮಾಡ್ಬೇಡ್ರಿ. ದೇವ್ರು ಯಾವಾಗ ನಡೆಸ್ಬೇಕೇನನ್ನ ಅದನ್ನ ಖಂಡಿತವಾಗಿ ಆತ ನಡೆಸ್ತಾನೆ ಪ್ರಿಯರೇ. ಆದ್ರೆ ನೀವೇನ್ ಮಾಡ್ಬೇಕು? ಸಿದ್ಧರಾಗ್ಬೇಕು. ನಿರೀಕ್ಷೆ. ನಮ್ಮ ನಿರೀಕ್ಷೆ ಏನ್ರಿ? ಯೇಸುವ ಪ್ರತ್ಯಕ್ಷನಾದಾಗ ಅಲ್ಲೇನಂತ ಬರೆಯಲ್ಪಟ್ಟಿದೆ ನೋಡ್ರಿ ಒಂದ್ಸರಿ. ಥೆಸಲೋನಿಕ 5:23. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಏನ್ರಿ? ಯೇಸುವನ್ನ ಎದುರುಗೊಳ್ಳಬೇಕು. ನೀವೆಲ್ಲರೂ ಯೇಸುವನ್ನ ಎದುರುಗೊಳ್ಳಬೇಕು. ಆತನು ಮದಲಿಂಗನಾಗಿ ಬರುವಾಗ ಮಧುವಣ ಗಿತ್ತಿಯಾದ ನಾವು. ಮಧುವಣ ಗಿತ್ತಿ ಅಂದ್ರೆ ಏನ್ರಿ? ಮಧುವಣ ಗಿತ್ತಿ ಅಂದ್ರೆ ಕೆಲ್ಸಕ್ಕೆ ಹೋದಂಗ ರೀತಿಯಾಗಿ ಅಂಡು ಬಂಡು ಬಟ್ಟೆಗಳು ಹಾಕ್ಯಂಡು ಹಂಗಿದ್ರಪ್ಪ ಮಧುವಣ ಗಿತ್ತಿ ಅಂತಾರ. ಏನ್ ಮಧುವಣ ಗಿತ್ತಿ ಅಂದ್ರೆ? ಸಿದ್ಧವಾಗಿ. ಮದುವೆ ಕನ್ಯೆ ಹೆಂಗಿರ್ತಾರೆ ಮದುವೆ ಟೈಮ್ನಾಗ? ಮದುಮಗಳು ಹೆಂಗಿರ್ತಾಳೆ? ಹೆಂಗಿರ್ತಾಳ್ರಿ? ಸಿದ್ಧವಾಗಿರ್ತಾಳೆ. ಹೆಂಗಿರ್ತಾಳೆ? ಸಿದ್ಧವಾಗಿರ್ತಾಳೆ. ಇಲ್ಲಾಂದ್ರೆ ಆ ಕಡೆ ಈ ಕಡೆ ತಿಕ್ಕಿ ಅದೆಲ್ಲ ಇಲ್ಲೆಲ್ಲ ಬಡ್ಕೊಂಡ ಹಂಗಿಂಗ ಕೂದಲುಗಳು ಹರಡ್ಕೊಂಡ ಬಟ್ಟೆಗಳು ಯಾವ್ಯಾವ ಬಟ್ಟೆಗಳು ಹಾಕೊಂಡ ಹಂಗಿದ್ರಪ್ಪ ಹೊರಗೆ ಏನಾಗ್ತವೆ ನೋಡಿ ಓಡೇ ಅಲ್ಲೆಲ್ಲೂಯ್ಯ. ಕಲರ್ ಹೆಂಗೆ ಇರ್ಲಿ, ಬ್ಲ್ಯಾಕ್ ಅನ್ನ ಇರ್ಲಿ, ವೈಟ್ ಅಲ್ಲೇ ಇರ್ಲಿ, ಅಲ್ಲೆಲ್ಲೂಯ್ಯ. ಗೋಧಿ ಬಣ್ಣನೇ ಇರ್ಲಿ, ಸಾಧಾರಣ ಇರ್ಲಿ, ಹೆಂಗನೇ ಇರ್ಲಿ, ಎಂತ ಕಲರ್ ಇದ್ರು ಕೂಡ ಆಕೆಗೆ ಅಲಂಕಾರ ಮಾಡಿದಾಗ ಆಕೆ ಹೆಂಗ್ ಕಾಣ್ತಾಳೆ? ಚಂದ ಕಾಣ್ತಾಳೆ. ಅಲ್ಲೆಲ್ಲೂಯ್ಯ. ಅದರಂಗ ಮಧುವಣ ಗಿತ್ತಿ ಆಗಿರ್ತಕ್ಕಂಥ ನಾನು ನೀನು, ಮಧುವಣ ಗಿತ್ತಿ ಆಗಿರುವಂತ ನಾನು ನೀನು ಹೆಂಗಿರ್ಬೇಕಂತೆ? ಸಿದ್ಧವಾಗಿ ಇದ್ರೆ ದೇವ್ರು ನಮ್ಮನ್ನು ನೋಡಿ ಆತನು ಕೂಡ ಹಬ್ಬ ಸಿದ್ಧವಾಗಿ ಇವರು ಬಂದಿದ್ದಾರೆ. ಅಲ್ಲೆಲ್ಲೂಯ್ಯ. 7 ವರ್ಷಗಳ ಕಾಲ ಅಲ್ಲಿ ಏನಿರುತ್ತೆ ಪ್ರಿಯರೇ? ಪರಲೋಕದಲ್ಲಿ ಔತಣ ಇರುತ್ತೆ. ಎಷ್ಟು ವರ್ಷ? 7 ವರ್ಷಗಳ ಕಾಲ. ಯಾವಾಗ ಯೇಸು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗ್ತಾನೋ, ಪ್ರತ್ಯಕ್ಷನಾದಾಗ ಯಾರು ಸಿದ್ಧವಾಗಿರ್ತಾರೋ, ಆತನ ಮಕ್ಕಳಾಗಿರ್ತಾರೋ, ಅವರು ಒಂದು ವೇಳೆ ಮೊದಲು ಸತ್ತು ಹೋಗಿದ್ರೆ, ಈಗ ಸತ್ತು ಹೋಗಿರ್ತಾರೆ. ನಮ್ಮ ಪೂರ್ವಿಕರು ನಂಬಿದವರು ಏನಾಗಿದ್ದಾರೆ? ಸತ್ತು ಹೋಗಿದ್ದಾರೆ. ಅವ್ರು ಏನಾಗ್ತಾರೆ? ಅವರ ದೇಹಗಳು ಮೊದಲು
ಎಬ್ಬಿಸಲ್ಪಡ್ತವೆ. ಏನಾಗ್ತವೆ? ಅವ್ರ ಮೂಳೆಗಳಾಗಿದ್ದಾವೆ ಇವಾಗೆಲ್ಲ, ಅವ್ರ ದೇಹಗಳು ಏನಾಗ್ತವೆ? ಎಬ್ಬಿಸಲ್ಪಡ್ತವೆ. ಎಬ್ಬಿಸಲ್ಪಟ್ಟು ಅವ್ರು ಏನಾಗ್ತಾರೆ? ಸಡನ್ ಆಗಿ ಏನಾಗ್ಬಿಡ್ತಾರೆ? ಮೇಲ್ಗಡೆ ಹೋಗ್ಬಿಡ್ತಾರೆ. ಸತ್ತ ಸಮಾಧಿಗಳಲ್ಲಿ ಇದಾವಲ್ಲ ಮೂಳೆಗಳು, ಅವೆಲ್ಲ ಮೂಳೆಗಳು ಎಲ್ಲೇನೋ ಇಲ್ಲ. ಭೂಮಿಯು ತನ್ನಲ್ಲಿರುವಂತದನ್ನ ಒಪ್ಪಿಸಿಕೊಡುತ್ತೆ, ಸಮುದ್ರವು ತನ್ನಲ್ಲಿರುವಂತದನ್ನ ಒಪ್ಪಿಸಿಕೊಡ್ಲೇಬೇಕು. ದೇವರ ಆಜ್ಞೆ ಕೊಟ್ಟ ಮೇಲೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಅಲ್ಲಿ ಸಿದ್ಧವಾಗಿ ಬರ್ತಾನೆ. ಅದನ್ನ ನಾವೇನಾಗ್ಬೇಕು? ಆತನನ್ನ ಎದುರುಗೊಳ್ಬೇಕು. ಇದೇ ಮುಖ್ಯವಾಗಿ ಯೇಸುಸ್ವಾಮಿ ನಂಬು ಅಂತೇಳಿ ಹೇಳದ್ಯಾಕ್ರಿ? ಯಾವ ಕುಲದಾಗ ಹೋಗೋದಿಲ್ಲ ಇದ್ರಾಗ, ಯಾವ ಮತದಾಗ ಹೋಗೋದಿಲ್ಲ ಇದ್ರಾಗ. ಹಲ್ಲೆಲೂಯಾ. ಯಾವುದನ್ನ ಮಾಡೋದಿಲ್ಲ ಇದ್ರಾಗ. ಹಲ್ಲೆಲೂಯಾ. ಯಾವುದಕ್ಕೂ ಭಯ ಪಡುವಂಥದ್ದಿಲ್ಲ ಇದ್ರಾಗ. ಹಲ್ಲೆಲೂಯಾ. ಏನಾಗ್ಬೇಕು? ನೀನ್ ದೇವರನ್ನ ಬಿಟ್ಟಿದ್ದೀಯಾ, ಇವಾಗ ನೀನ್ ದೇವರನ್ನ ನಂಬಬೇಕು. ನೀನ್ ದೇವರನ್ನ ಬಿಟ್ಟು ದೇವರಲ್ಲದವುಗಳನ್ನ ದೇವರು ಎಂಬುದಾಗಿ ನೀನ್ ಏನ್ ಮಾಡಿದೀಯಾ? ಅರಿಕೆ ಮಾಡಿದೀಯ. ಏನೇನೋ ವ್ರತಗಳನ್ನ, ಏನೇನೋ ಕಾರ್ಯಗಳನ್ನ ಮಾಡಿದೀಯ. ದೇಹ ದಂಡನೆಯನ್ನ ನೀನು ಮಾಡಿಕೊಂಡಿದ್ದೀಯ. ಎಷ್ಟೋ ದೂರ ನಡ್ಕೊಂಡು ಹೋಗಿದ್ದೀಯ ಮೋಕ್ಷ ಸಿಗುತ್ತೆ ಅಂತೇಳಿ. ಎಷ್ಟು ಕಷ್ಟಗಳು ಹೋಗ್ತಾವ ಅಂತೇಳಿ ಏನೇನೋ ಮುಂಜಾನೆ ಎದ್ದು ಎಲ್ಲ ಗಿಡಗಳನ್ನು ನೀನು ಸುತ್ತಿ ಆಡಿದೀಯ ದೇವರು ಎಂಬುದಾಗಿ ನೆನೆಸಿ. ಆದ್ರೆ ಅವೆಲ್ಲವುಗಳು ದೇವರು ಸೃಷ್ಟಿ ಮಾಡಿದಂತ ವಸ್ತುಗಳಾಗಿದ್ದಾವೆ. ವಿಗ್ರಹ ಎಲ್ಲಿಂದ ಬಂದಿರುವಂಥದ್ದು? ಕಲ್ಲಿನಿಂದ ಬಂದಿರುವಂಥದ್ದು. ಕಲ್ಲಿಗೆ ರೂಪ ಕೊಟ್ಟಂತವನು ಯಾರು? ಮನುಷ್ಯನೇ, ನನ್ನ ನಿನ್ನ ರೀತಿಯಲ್ಲಿ ಇರ್ತಕ್ಕಂತ ವ್ಯಕ್ತಿಯೇ. ಮರ ಸೃಷ್ಟಿ ಮಾಡಿದ್ಯಾರು? ದೇವರು. ಬೀಜ ಹಾಕ್ತಿ, ನಂಬಿಕೆಯಿಂದ ಬೀಜ ಹಾಕ್ತಿ ನೀನು. ಆದ್ರೆ ಬೆಳೆಸೋದು ನಿನ್ನಿಂದ ಆಗತ್ತಾ? ತೆಗೆದು ನೋಡು, ಹಿಂಗೆ ಬೀಜ ಹಾಕಿ ತೆಗಿ ನೋಡು, ಬೆಳೀತದೆ. ಆದ್ರೆ ಬೆಳೆಸುವಂತವ್ರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ ಒಂದ್ಸಾರಿ ಪ್ರೇಯರೇ, ನಾನು ಪೌಲ, ಅಪೊಲೋಸ ಮತ್ತು ಪೌಲ ಮುಖ್ಯ ಅಲ್ಲ, ಆದ್ರೆ ಬೆಳೆಸುವಂತ ದೇವರೇ. ಬೆಳೆಸುವಂತದ್ದು ಮರ್ಮ, ಅದು ಬೆಳೆಯುವಂಥದ್ದು, ಗಿಡ ಬೆಳೆಯುವಂಥದ್ದು ಮರ್ಮ. ಸೈಂಟಿಸ್ಟ್ಗಳು ಇಲ್ಲಿಯವರೆಗೂ ಕೂಡ ಬೀಜಗಳನ್ನ ತಯಾರು ಮಾಡೋದಕ್ಕೆ, ಜೀವವನ್ನು ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನ್ರಿ? ಜೀವವನ್ನು ತುಂಬೋದಕ್ಕೆ ಮನುಷ್ಯರಿಂದ ಆಗೋದೇ ಇಲ್ಲ. ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಕೂಡ ಜೀವ ಎನ್ನುವಂಥದ್ದು, ಜೀವ ಮರಣಗಳು ಯಾರ ಕೈಯಲ್ಲಿದ್ದಾವೆ? ದೇವರ ಕೈಯಲ್ಲಿದ್ದಾವೆ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆ ಮದಲಿಂಗನನ್ನ ಎದುರುಗೊಳ್ಳುವುದಕ್ಕೆ ಮದುವಣಗಿತ್ತಿ ಅಂದ್ರೆ ಯಾರು? ಸಭೆಯಾದಂತ ನಾನು ನೀನು. ಅದ್ರ ಸಲುವಾಗಿ ಮದುವಣಗಿತ್ತಿ ಅಂತ ಹೇಳಲ್ಪಟ್ಟದ. ಮದುವಣಗಿತ್ತಿ ಅಂದ್ರೆ ಏನು ಮದುವೆ ಮಾಡೋದು ಅದು ಇದು ಹಂಗ ತಿಳ್ಕೊಂಬಾರದು ನಾವು. ಅದೆಲ್ಲ ಲೋಕ ಪ್ರಕಾರವಾಗಿರಿ. ಬಹಳ ಜನ ಬಹಳ ಅಡ್ವಾನ್ಸ್ ಆಗಿ ಆಲೋಚನೆ ಕೇಳಿದಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರು ಏನಾಗಿದ್ದಾನೆ? ಮದುಮಗ. ಆತ ಸಿದ್ಧವಾಗಿಬಿಟ್ಟಾನ. ಸಿದ್ಧವಾಗ್ಬೇಕಾದವ್ರು ಯಾರು? ಮದುವಣ ಗಿತ್ತಿ. ಹುಡುಗ ವರ ಓಕೆ ಆದ್ಮೇಲೆ ಹುಡುಗಿ ಕಡೆಯವ್ರು ಎಲ್ಲರೂ ಏನಾಗ್ಬೇಕು? ಸಿದ್ಧ ಆಗಬೇಕು. ಹುಡುಗಿ ಕಡೆಯವ್ರು ಸಿದ್ಧ ಆಗೋದೇ ಜಾಸ್ತಿ ಇದಿರುತ್ತೆ. ಹುಡುಗ ಏನ್ ಮಾಡ್ತಾನೆ? ನೋಡ್ತಾನೆ, ಆಯ್ತು ಫೈನಲ್ ಹೇಳ್ಬಿಡ್ತಾನೆ, ಆಯ್ತು ನಾನು ಏನ್ ಮಾಡ್ತೀನಿ, ಮಾಡ್ಕೊಂತೀನಿ ಅಂತ ಹೇಳಿ. ಅವಾಗ ಹುಡುಗಿ ಮನೆಯಲ್ಲಿ ಕಾರ್ಯಗಳು ಸ್ಟಾರ್ಟ್ ಆಗ್ತವೆ ಎಲ್ಲವುಗಳು. ಹಲ್ಲೆಲೂಯಾ. ನಾ ಹೇಳೋದ್ ಬೇಕಾಗಿಲ್ಲ, ನಂಗೆ ಅನುಭವ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಎಲ್ಲರಿಗೆ ಹಿರಿಯರಿ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳು ಸಿದ್ಧವಾಗಿ ನೀವೇನ್ ಮಾಡ್ತೀರಿ? ಸೋ ಅಂಡ್ ಸೋ ಡೇಟ್ ಅಲ್ಲಿ ನೀವ್ ಏನ್ ಮಾಡ್ತೀರಿ ಪ್ರಿಯರೇ? ಏನ್ ಮಾಡ್ತೀರಿ? ಮದುವೆಯನ್ನ ನಿಯಮ ಮಾಡಿ ಆವತ್ತಿನ ದಿನ ಏನ್ ಮಾಡ್ತೀರಿ? ನಿಮ್ಮ ಮಗಳನ್ನ ಎಲ್ಲಿ ಕಳಿಸ್ಕೊಡ್ತೀರಿ? ಗಂಡನ ಮನೆಗೆ, ಯಜಮಾನನ ಮನೆಗೆ. ಹಲ್ಲೆಲೂಯಾ. ಅಲ್ಲಿಂದ ಬಂದಿವಿ, ಮತ್ತೆ ಪುನಃ ನಾವ್ ಎಲ್ಲಿಗೆ ಹೋಗ್ಬೇಕೀಗ? ಅಲ್ಲಿಗೆ ಹೋಗ್ಬೇಕು, ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ಮಧ್ಯಾಕಾಶದಲ್ಲಿ ಏನಿರುತ್ತೆ? 7 ವರ್ಷಗಳ ಕಾಲ ಭೋಜನ ಇರುತ್ತೆ ಪ್ರಿಯರೇ. ಇಂದು ಮಧ್ಯಾಕಾಶ ಅಲ್ಲ, ಬಿಂದು ಅಂತ ಹೇಳಲ್ಪಟ್ಟಿದೆ. ಮಧ್ಯಾಕಾಶದಲ್ಲಿ 7 ವರ್ಷಗಳ ವಿವಾಹ ಮಹೋತ್ಸವ ಅಂತ ಹೇಳಿ. ಅಲ್ಲಲ್ಲಿ ಎಷ್ಟು ವರ್ಷ ರೀ? 7 ವರ್ಷಗಳ ಕಾಲ. ಆದ್ರೆ ಭೂಮಿಯಲ್ಲಿ ಭಯಂಕರವಾದ ಸ್ಥಿತಿ. ಯಾಕೆ ಹೇಳ್ರಿ? ಇವತ್ತು ಎಲ್ಲ ಜನರು ಮಾಡ್ತಾ ಇದಾರಲ್ಲ ವಿಗ್ರಹಗಳು. ಆ ವಿಗ್ರಹಗಳು ಸ್ವಲ್ಪ ಸರದಾಡ್ಬಿಟ್ರೆ ಅವ್ರ ಪ್ರೇಯರ್ ಅವರು ಹೇಗೆ ಇದು ಮಾಡುವಾಗ ಅವ್ರು ಏನಾಗ್ತಾರೆ? ಭಯ ಪಡ್ತಾರೆ. ಹೌದಿಲ್ರಿ? ಅವೆಲ್ಲವುಗಳು ಏನಾಗ್ತವೆ? ವಿಗ್ರಹಗಳಿಗೆ ಅಧಿಪತಿ ಯಾರು ಇವತ್ತಿನವರೆಗೂ? ಸೈತಾನ. ಆ ಸೈತಾನ ಏನಾಗ್ತಾನೆ? ಇನ್ಕಾರ್ನೇಷನ್ ಆಗ್ತಾನೆ. ಹಲ್ಲೆಲೂಯಾ. ಜೀಸಸ್ ಇನ್ಕಾರ್ನೇಷನ್ ಅಂದ್ರೆ ಅವತಾರವಾಗಿ ಈ ಲೋಕಕ್ಕೆ ಬಂದ. ಅದಕ್ಕೆ ನಾವು ಏನಂತ ಕರಿದೀವಿ? ಕ್ರಿಸ್ಮಸ್ ಅಂತ ಹೇಳಿ ಕರಿದೀವಿ. ಕ್ರೈಸ್ತೋತ್ಸವ. ಹಲ್ಲೆಲೂಯಾ. ಸೈತಾನನು ಇಲ್ಲಿಯವರೆಗೆ ಹೆಂಗಿದಾನ? ಅವನು ಆತ್ಮವಾಗಿದ್ದಾನ, ಗಾಳಿಯ ಉಪಾಧಿಯಲ್ಲಿ ಅವನು ಇದಾನ. ಆದ್ರೆ ನಾವು ಮೇಲ್ಗಡೆ ಹೋದ್ಮೇಲೆ ಸೈತಾನ ಏನ್ ಮಾಡ್ತಾನೆ? ಇಲ್ಲಿ ಪ್ರತ್ಯಕ್ಷ ಆಗ್ತಾನ. ಹೆಂಗ್ ಪ್ರತ್ಯಕ್ಷ ಆಗ್ತಾನ? ಒಬ್ಬ ವ್ಯಕ್ತಿಯಾಗಿ ಪ್ರತ್ಯಕ್ಷನಾಗ್ತಾನ ಅವನು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯದ ತಂದೆ ಯಾರು? ದೇವರು. ಸುಳ್ಳಿನ ತಂದೆ ಬೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸುಳ್ಳಿನ ಮಗ ಬೇರೆ, ಸತ್ಯದ ಮಗನೇ ಬೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವನು ಕೂಡ ಏನ್ ಮಾಡ್ತಾನೆ? ಸೈತಾನೋಮಸ್ ಅನ್ಬೋದು. ಏನ್ರಿ ಸೈತಾನೋಮಸ್ ಅಂದ್ರೆ? ಏನ್ರಿ?
ಸೈತಾನನು ಪ್ರತ್ಯಕ್ಷ ಆಗ್ತಾನೆ. ಯಾವಾಗ ಪ್ರತ್ಯಕ್ಷ ಆಗ್ತಾನ? 7 ವರ್ಷಗಳು. ಯಾವಾಗ್ರಿ? 7 ವರ್ಷಗಳಿದ್ದಾಗ. ಅಮಾವಾಸ್ಯೆ ಹುಣ್ಣಿಗೆ ನಮಗೆ ನಿಮ್ಗೆ ಅಂದ್ರೆ ಅನೇಕ ಜನರಿಗೆ ಗಾಳಿ ಅದು ಇದು ಅಂತೇಳಿ ಬರ್ತಿರ್ತಲ್ಲ, ಅದಲ್ಲ. ಹಲ್ಲೆಲೂಯಾ. ಅವನ ಆತ್ಮವಾಗಿದ್ದಾನ, ಆದ ಶರೀರ ಯಾರ್ರಿ? ಅವರು ಅದು ಹೋದ್ಮೇಲೆ ಹೆಂಗಿರ್ತಾರೆ? ಕಾಮನ್ ಆಗಿರ್ತಾರೆ. ಕೆಲವು ಜನರು ಆಕ್ಟಿಂಗ್ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಮೆಣಸಿನ್ಕಾಯಿ ಅದು ಇದು ಅಂತೇಳಿ ಬೆಂಕಿ ಸುಡೋದು ಅದು ಇದು ಯೋಜನೆಗಳು ತಂದ ಹಂಗೆ ಆಕ್ಟಿಂಗ್ ಮಾಡೋರಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆ 7 ವರ್ಷಗಳು, ಸ್ವಲ್ಪ ತಿಳಿಸ್ಕೊಡಿ. ಆ 7 ವರ್ಷಗಳು ಏನಾಗುತ್ತೆ? ಇಲ್ಲಿ ಸೈತಾನ ಪ್ರತ್ಯಕ್ಷ ಆಗ್ತಾನ. ಜನರಿಗೆಲ್ಲ ದೊಡ್ಡ ಟಾರ್ಚರ್ ಇರುತ್ತಾ, ಯಾರು ನಂಬಲಾರ್ದವ್ರು ಇರ್ತಾರ ಭೂಲೋಕದಲ್ಲಿ. ಆ 7 ವರ್ಷಗಳು ಭಯಂಕರವಾದಂತಹ ಯಾತನೆ ಪ್ರಿಯರೇ. ಯಾರಿಗೆ? ನಂಬಲಾರ್ದವರಿಗೆ. ನಂಬಿದವರು ಎಲ್ಲಿರ್ತಾರೆ ಅವಾಗ? ದೇವರ ಹತ್ರ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರ ಪ್ರತ್ಯಕ್ಷತೆ, ಆ ಪ್ರತ್ಯಕ್ಷತೆಯಲ್ಲಿ ನೀವೇನಾಗ್ಬೇಕು? ಪಾಲುಗಾರರಾಗಬೇಕು. ಹಲ್ಲೆಲೂಯಾ. ಹೆಂಗ ನೀವು ಮದುಮಗಳನ್ನ ಸಿದ್ಧ ಮಾಡಿ ಮದುಮಗನ ಮನೆಗೆ ಕಳಿಸ್ತಿರೋ, ನಾವು ಮದುವಣಗಿತ್ತಿಯರು ನಾವು ಸಿದ್ಧವಾಗಿ ಎಲ್ಲಿಗೆ ಹೋಗ್ಬೇಕು? ಸಭೆ ಅಂದ್ರೆ ಯಾವ್ದ್ರಿ? ಮದುವಣಗಿತ್ತಿ ಸಿದ್ಧವಾಗಿ ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ಮಧ್ಯಾಕಾಶದಲ್ಲಿ ಏನಾಗುತ್ತೆ? ವಿಂದು ನಡೆಯುತ್ತೆ. 7 ವರ್ಷಗಳ ಕಾಲ ನಡೆದ ಮೇಲೆ ಪರಲೋಕದ ಕಡೆಗೆ ಹೋಗಿ ನಾವೇನ್ ಮಾಡ್ತೀವಿ? ಮತ್ತೆ ಪುನಃ ಭೂಲೋಕಕ್ಕೆ ಬಂದು ಏನ್ ಮಾಡ್ತೀವಿ? 1000 ವರ್ಷಗಳು ಯೇಸುವಿನೊಟ್ಟಿಗೆ ನಾವೆಲ್ಲರೂ ಆಳ್ವಿಕೆ ಮಾಡ್ತೀವಿ. ಆವತ್ತಿನ ದಿನ ಯಾಜಕರು, ಆವತ್ತಿನ ದಿನ ರಾಜರು ಯಾರಾಗಿರ್ತಾರೆ? ದೇವರು ನಂಬಿದ ಮಕ್ಕಳೇ ಆಗಿರ್ತಾರೆ. 1000 ವರ್ಷ ಮತ್ತೆ ಹಂಗೆ ಲೋಕ ನಡೀತಾ ಇರುತ್ತೆ. ಹಲ್ಲೆಲೂಯಾ. ಆದ್ರೆ ಅವತ್ತಿನ ದಿನ ಜನರೆಲ್ಲರೂ ಸಮಾಧಾನವಾಗಿರ್ತಾರೆ. ಯಾಕೆ ಹೇಳ್ರಿ? 7 ವರ್ಷಗಳ ನಂತರ ದೇವ್ರು ಏನ್ ಮಾಡ್ತಾನೆ? ಸೈತಾನನನ್ನ ಸಂಪೂರ್ಣವಾಗಿ ಏನ್ ಮಾಡ್ಬಿಡ್ತಾನೆ? 7 ವರ್ಷಗಳ ಕಾಲ ಏನ್ ಮಾಡ್ಬಿಡ್ತಾನೆ? 1000 ವರ್ಷಗಳ ಕಾಲ ಏನ್ ಮಾಡ್ಬಿಡ್ತಾನೆ? ಬಂಧಿಸಿಟ್ಟು ಬಿಡ್ತಾನೆ. ಪಾತಾಳದಾಗ ಬೀಗ ಹಾಕಿಟ್ಟು ಬಿಡ್ತಾನೆ. ಎಷ್ಟು ವರ್ಷ? 1000 years. 7 ವರ್ಷ ಇಲ್ಲೆಲ್ಲ ದೊಡ್ಡದಾಗಿ ರಾಜ್ಯ ಆಡಳಿತ ಮಾಡ್ತಾನೆ ಅವನು. ನಾವೆಲ್ಲರೂ ಎಲ್ಲಿರ್ತೀವಿ ಅವಾಗ? ಹೇಳ್ಬೇಕು. 7 ವರ್ಷ ನಾವೆಲ್ಲಿರ್ತೀವಿ? ಮಧ್ಯಾಕಾಶದಲ್ಲಿ ಇರ್ತೀವಿ. ಕರೆಕ್ಟ್ ಆನ್ಸರ್. ಹಲ್ಲೆಲೂಯಾ. ಆವಾಗ 7 ವರ್ಷ ಇಲ್ಲಿ ಹೆಂಗಿರುತ್ತೆ? ಭಯಂಕರವಾದ ಯಾತನೆ ಇರುತ್ತೆ. ಯಾಕಂದ್ರೆ ಸೈತಾನಿಗೆ ಫಸ್ಟ್ ಟಾರ್ಗೆಟ್ ಯಾರು? ಮನುಷ್ಯರು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಮನುಷ್ಯರನ್ನ ಆಳ್ಬೇಕಂತ ಅನ್ಕೊಂಡಿದ್ದ ಅವನು, ದೇವ್ರು ಕೊಡ್ಲಿಲ್ಲ ಅವನಿಗೆ. ಹಲ್ಲೆಲೂಯಾ. ಮನುಷ್ಯರನ್ನ ಒಂದು ರಾಜ್ಯವನ್ನು ಹಿಡ್ಕೊಳ್ಬೇಕು, ಸಿಂಹಾಸನದ ಮೇಲೆ ನಾನು ಕೂಡ ಕೂತ್ಕೊಳ್ಬೇಕಂತೇಳಿ ಅಹಂಕಾರಿಯಾಗಿ ಮಾತಾಡಿದ. ಆದ್ರೆ ದೇವ್ರು ಏನ್ ಮಾಡಿಲ್ಲ ಅವನಿಗೆ? ಕೊಡ್ಲಿಲ್ಲ. ದಬ್ಬಿಬಿಟ್ಟ. ದಬ್ಬಿದ ತಕ್ಷಣ ಸೌಂಡ್ ಸಡನ್ ಆಗಿ ಕೆಳಗಡೆ ಬಿದ್ದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏದೇನ್ ತೋಟದಲ್ಲಿ ಆದಾಮ್ ಅವರನ್ನು ಏನ್ ಮಾಡಿದ? ಮೋಸ ಮಾಡಿದ. ಅನುಮಾನ ಹುಟ್ಟಿಸಿ ಅವರು ಆಶೀರ್ವಾದಕ್ಕೆ ಪಾತ್ರರಾಗಿರ್ತಕ್ಕಂಥ ಅವರನ್ನ ಏನ್ ಮಾಡಿದ ಪ್ರಿಯರೇ? ಪಾಪದ ಕಡೆಗೆ ಪ್ರಚೋದನೆ ಕೊಟ್ಟು, ತಾನೂ ಪಾಪಿಯಾಗಿದ್ದ ಅವರನ್ನು ಕೂಡ ಪಾಪದ ಕಡೆಗೆ ಏನ್ ಮಾಡಿದ? ಪ್ರಚೋದನೆ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಆ 7 ವರ್ಷಗಳಲ್ಲಿ ಈ ವಿಗ್ರಹ ಮಾಡೋರು, ದೇವರಿಂದ ದೂರ ಆದಂತವ್ರು, ಅವರಿಗೆ ಭಯಂಕರವಾದಂತ ಸ್ಥಿತಿ ಇರುತ್ತೆ ಪ್ರಿಯರೇ. 3.5 ವರ್ಷಗಳ ಕಾಲ ಭಯಂಕರವಾದ ಸ್ಥಿತಿ ಇದ್ರೆ, ಇನ್ನೂ 3.5 ವರ್ಷಗಳ ಕಾಲ ಇನ್ನೂ ಅತಿ ಭಯಂಕರವಾದಂತ ಯಾತನೆಗಳನ್ನ ಜನರು ಅನುಭವಿಸಬೇಕಾಗುತ್ತೆ ಪ್ರಿಯರೇ. 1250 ದಿನಗಳವರೆಗೆ ಕೆಳಗಡೆ ಬರ್ತಾರೆ. 2 ಪ್ರವಾದಿಗಳನ್ನ ದೇವರು ಕಳಿಸ್ತಾರೆ. ಅವರೆಲ್ಲ ಹೇಳ್ತಾರೆ ನೀವು ನಂಬಬೇಕು, ರಕ್ಷಣೆ ಹೊಂದಬೇಕು, ಅದು ಇದು ಅಂತೇಳಿ ಎಲ್ಲ ಹೇಳಿದಾಗಲೂ ಕೂಡ ಆವತ್ತಿನ ದಿನ ಅನೇಕರು ಏನ್ ಮಾಡಲ್ರಿ? ನಂಬಲ್ಲ. ಅವಾಗ ಸೈತಾನ ಅವ್ರನ್ನ ಏನ್ ಮಾಡ್ಬಿಡ್ತಾನೆ? ಕೊಂದು ಬಿಡ್ತಾನೆ. 3 ದಿನಗಳ ಕಾಲ ಅವ್ರ ದೇಹಗಳು ಏನಾಗಿರ್ತವಂತೆ? ಯೆರೂಸಲೇಮಿನ ಒಂದು ಸ್ಥಳದಲ್ಲಿ ಬಿದ್ದಿರ್ತವೆ. ಆವತ್ತು ಒಂದೇ ಚಾನಲ್ ಇರುತ್ತೆ, ಒಂದೇ ಹಣ ಇರುತ್ತೆ. ಒಬ್ಬನೇ ಇರ್ತಾನೆ. ಸೈತಾನ ಕೈ ಕೆಳಗಡೆ ಎಲ್ಲ ಜನರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ 7 ವರ್ಷಗಳು ಕಳೆದ ಮೇಲೆ ಸೈತಾನ ಅನುಚರಗಳೆಲ್ಲರನ್ನ ಏನ್ ಮಾಡ್ತಾನೆ? ದೇವರು ಪಾತಾಳದಲ್ಲಿ ಬಂಧಿಸಿಡ್ತಾನೆ. ಎಷ್ಟು ವರ್ಷಗಳವರೆಗೆ? 1000 ವರ್ಷಗಳವರೆಗೆ. 7 ವರ್ಷ ಮುಗಿದು ಬಿಡ್ತು. 7 ವರ್ಷ ನಾವು ಪರಲೋಕದಲ್ಲಿ ಮಧ್ಯಾಕಾಶದಲ್ಲಿ ನಾವೇನ್ ಮಾಡಿದ್ವಿ? ಆನಂದ ಪಟ್ವಿ. ಆ 7 ವರ್ಷಗಳು ಕಳೆದ ಮೇಲೆ ನಾವೇನ್ ಬರ್ತೀವಿ? ಭೂಲೋಕಕ್ಕೆ ಬರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಭೂಲೋಕಕ್ಕೆ ಬಂದು 1000 ವರ್ಷಗಳು ನಾವು ಏನ್ ಮಾಡ್ತೀವಿ? ದೇವರ ಸಂಗಡ ಆಳ್ವಿಕೆ ಮಾಡ್ತೀವಿ. ನಮ್ಮ ರಾಜ್ಯಾಧಿರಾಜ ಯಾರಾಗಿರ್ತಾರೆ? ಯೇಸು ಸ್ವಾಮಿ ಇರ್ತಾನೆ. ಅದರ ಸಲ ಆ 1000 ವರ್ಷಗಳು ಎಂತ ವರ್ಷಗಳಂತೆ? ಸಮಾಧಾನದ ವರ್ಷಗಳು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅಸಮಾಧಾನವನ್ನ ತರುವಂತ ಸೈತಾನ ಎಲ್ಲಿದ್ದಾನೀಗ? ಪಾತಾಳದಾಗ ಬಂದಿಯಾಗಿದ್ದಾನೆ. ಆಮೇಲೆ 1000 ವರ್ಷಗಳಾದ್ಮೇಲೆ ಏನಾಗುತ್ತೆ ಗೊತ್ತಾ? ಅವನಿಗೆ ಬಿಡುಗಡೆ ಮಾಡ್ತಾರೆ. ಯಾರಿಗೆ? ಸೈತಾನನಿಗೆ. 20ನೇ ಅಧ್ಯಾಯದಲ್ಲಿ ಇರುತ್ತೆ, ಪ್ರಕಟಣೆ. ಅವನಿಗೆ ಏನಾಗುತ್ತೆ? ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ಮೇಲೆ ಅವಾಗ ಏನಾಗುತ್ತಂದ್ರೆ, ಅವನು ಮತ್ತು ಈ ಎಲ್ಲರೂ ಇದರೆಲ್ಲ ಭೂಮಿ ಮೇಲೆ ಅಲ್ಲಿವರೆಗೆ ಜೀವಿಸಿದಂಥವ್ರು, ಸತ್ತಂತವ್ರು ಲೆಕ್ಕಕ್ಕೆ ಸತ್ತಂತವ್ರು ಎಲ್ಲರೂ ಕೂಡ ಏನಾಗ್ತಾರೆ? ಪುನರುತ್ಥಾನ ಆಗ್ತಾರೆ. ಆದ್ರೆ ಮೊದಲನೇ ಪುನರುತ್ಥಾನವೇ ಶ್ರೇಷ್ಠವಾಗಿರುವಂತ ಪುನರುತ್ಥಾನ. ನೆನ್ಪಿಟ್ಟಿದ್ದಾರೆ. ಮೊದಲನೇ ಪುನರುತ್ಥಾನ ಅಂದ್ರೆ ಯಾವ್ದ್ರಿ? ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬಂದಾಗ ಪುನರುತ್ಥಾನ ಆಗಿರ್ತಾರಲ್ಲ, ಅವರು ಯಾರು? ಮೊದಲನೇ ಪುನರುತ್ಥಾನವಾದಂಥವ್ರು. ಹಲ್ಲೆಲೂಯಾ. ಎರಡನೇ ಪುನರುತ್ಥಾನ ಆಗುತ್ತೆ. ಯಾವ್ದ್ರ ಸಲುವಾಗಿ? ತೀರ್ಪು, ಲೋಕದ
ತೀರ್ಪು ಜನರು ಮಾಡಿದಂತ ಕಾರ್ಯಗಳಿಗಾಗಿ ತೀರ್ಪಾಗುತ್ತೆ. ಈ 7 ವರ್ಷಗಳು ನಾವೇನಾಗಿರ್ತೀವಿ, ಕೆಲವೊಬ್ಬರಿಗೆ ಬಹುಮಾನಗಳು ಬಂದಿರ್ತವೆ. ಹಲ್ಲೆಲೂಯಾ. 7 ವರ್ಷಗಳಲ್ಲಿ ದೇವರು ಕೆಲವೊಬ್ಬರಿಗೆ ಏನ್ ಕೊಡ್ತಾನೆ? ಬಹುಮಾನಗಳನ್ನು ಕೊಡ್ತಾನೆ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಅಲ್ಲಿ ಏನ್ ಮಾಡ್ತಾನೆ? 7 ವರ್ಷಗಳ ಕಾಲ ನೀವು ಒಳ್ಳೆ ರೀತಿಯಾಗಿ ಭಕ್ತಿವಂತರಾಗಿ ಜೀವಿಸಿದ್ರೆ ನಿಮ್ಗೆ ಏನ್ ಕೊಡ್ತಾನ್ರಿ? ಬಹುಮಾನಗಳನ್ನ ಕೊಡ್ತಾನೆ. ಕೆಲವೊಬ್ಬರಿಗೆ ಕಿರೀಟ ಧಾರಣೆಯನ್ನ ದೇವರು ಮಾಡ್ತಾನೆ, ಕೆಲವೊಬ್ಬರಿಗೆ ಮಾಲಧಾರಣೆಯನ್ನ ದೇವರು ಮಾಡ್ತಾನೆ. ಎಲ್ಲರ ಮುಂದೆ ಹೆಸರು ಹಿಡಿದ ದೇವರು ನಿಮ್ಮನ್ನ ಕರಿತಾನೆ. ಹೊಸ ಹೆಸರನ್ನ, ಬಿಳಿ ಕಲ್ಲಿನಲ್ಲಿ ಕೆತ್ತಿದ ಹೆಸರನ್ನ ನಿಮಗೆ ಕೊಡ್ತಾನೆ. 7 ವರ್ಷಗಳು. ಹಲ್ಲೆಲೂಯಾ. ಆದ್ಮೇಲೆ ಭೂಮಿಗೆ ಬಂದ್ಮೇಲೆ ಏನಾಗುತ್ತೆ? 1000 ವರ್ಷಗಳು ಸಮಾಧಾನವಾಗಿ ನಾವು ರಾಜ್ಯಾಡಳಿತ ಮಾಡಿದ ಮೇಲೆ ಎರಡನೇದಾಗಿ ಪುನರುತ್ಥಾನ ಆಗುತ್ತೆ ಪ್ರಿಯ. ಹಲ್ಲೆಲೂಯಾ. ಎರಡನೇದಾಗಿ ಪುನರುತ್ಥಾನ ಹೆಂಗಾಗುತ್ತಂದ್ರೆ, ಆ ಒಂದು 1000 ವರ್ಷಗಳು ಕಳೆದ ಮೇಲೆ ಬಿಳಿ ಸಿಂಹಾಸನದ ತೀರ್ಪು ಅಂತ ಹೇಳಿರುತ್ತೆ. ಅದು ಭಕ್ತರಿಗೆ. ಯಾವ ಭಕ್ತರಿಗೆ? ನಂಬಲಾರದ ಭಕ್ತರಿಗೆ. ಹಲ್ಲೆಲೂಯಾ. ವಿಶ್ವಾಸಿಗಳಿಗೆ ತೀರ್ಪು ಆಗ್ಬಿಟ್ಟಿದೆ ಈಗ. ಎಲ್ಲಿ? ಮಧ್ಯಾಕಾಶದಲ್ಲಿ 7 ವರ್ಷಗಳ ಒಂದು ಸಮಯದಲ್ಲಿ ಏನಾಗಿದೆ? ಅವರಿಗೆ ಬಹುಮಾನಕ್ಕಾಗಿ ತೀರ್ಪು ಆಗೋಯ್ತು. ಆದ್ರೆ 1000 ವರ್ಷಗಳು ಕಳೆದ ನಂತರ ಲೋಕದಲ್ಲಿ ಇವರು ಮಾಡಿದಂತ ಕಾರ್ಯಗಳು, ದೇವರಿಂದ ದೂರವಾದಂತ ಸಂದರ್ಭದಲ್ಲಿ ಇವರು ಮಾಡಿದಂತ ಎಲ್ಲ ಕಾರ್ಯಗಳಿಗಾಗಿ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯಾರ್ಯಾರ ಹೆಸರುಗಳು ಹೇಳಲ್ಪಟ್ಟಿದಾವ? ಹೇಡಿಗಳು, ಸುಳ್ಳುಗಾರರು, ವ್ಯಭಿಚಾರಿಗಳು, ಅವರೆಲ್ಲರಿಗೂ ಕೂಡ ಏನಾಗುತ್ತೆ? ತೀರ್ಪಾಗುತ್ತೆ ಪ್ರಿಯರೇ. ದೇವರನ್ನ ಪ್ರೀತಿಸಲಾರದೆ ಸುಳ್ಳಾದದನ್ನ ಪ್ರೀತಿಸಿ ನಡೆದಂತವ್ರು ಅವರೆಲ್ಲರಿಗೆ ತೀರ್ಪಾದ ಮೇಲೆ ಅವರೆಲ್ಲರನ್ನ ದೇವ್ರ ಏನ್ ಮಾಡ್ತಾನೆ? ಅವರನ್ನ ಸೈತಾನ ಅನುಚರಗಳೆಲ್ಲರನ್ನ ಏನ್ ಮಾಡ್ಬಿಡ್ತಾನೆ? ಬೆಂಕಿಯ ಕೆರೆ. ಆದ್ರೆ ಅದು ಯಾವ್ದಂತ ಹೇಳಲ್ಪಟ್ಟಿದೆ? ಎರಡನೆಯ ಮರಣ. ಅದರಲ್ಲಿ ಏನ್ ಮಾಡ್ಬಿಡ್ತಾನೆ? ಹಾಕಿಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಎರಡನೇ ಮರಣದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಇವತ್ತು ನಾವೇನಾಗ್ಬೇಕು? ಕನ್ನಿಕೆಯ ಗುಂಪಿನಲ್ಲಿ ನಾವು ಬರಬೇಕು. ಮಧುವಣಗಿತ್ತಿಯಾಗಿ ನಾವು ಸಿದ್ಧರಾಗಬೇಕು. ಕುಲ ಮತ ಭೇದ ದೇಶ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲದೆ ನಾವು ದೇವರನ್ನ ನಂಬಬಹುದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಮೂರನೇದಾಗಿ ಪ್ರಾಸ್ಪೆಕ್ಟಸ್. ಏನ್ರಿ? ನಿರೀಕ್ಷೆ. ನೀವು ನಿರೀಕ್ಷೆ ಉಳ್ಳವರಾಗಿರ್ಬೇಕು. 2020ನೇ ವರ್ಷದಲ್ಲಿ ಬರೀ ಲೋಕದ ವಿಷಯದಲ್ಲೇ ನೀವು ಜೀವಿಸಿದ್ರಿ ಇಷ್ಟು ದಿನ. ಹಲ್ಲೆಲೂಯಾ. ದೇವರಿಗಾಗಿ ಸಮಯ ಕೊಟ್ಟಿದ್ದೀರಾ? ದಾನಿಯೇಲನು ಎಷ್ಟು ಸಾರಿ ಸಮಯ ಕೊಡ್ತಿದ್ದ? 3 ಸಾರಿ. ಅವನ ಜೀವಿತವೆಲ್ಲ ಜಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ಪ್ರಿಯರೇ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಏನ್ ಹೇಳ್ರಿ? ಥೆಸಲೋನಿಕ 1ನೇ ಥೆಸಲೋನಿಕ 24ನೇ ವಚನ. ನಿಮ್ಮನ್ನ ಕಾಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ಸಾಧಿಸುವನು. ಹಲ್ಲೆಲೂಯಾ. ನೀವೇನು ಮಾಡಬೇಕಾಗಿಲ್ಲ. ಆತನಿಗೆ ಅರ್ಹತೆ ಉಳ್ಳವರಾಗಿ ಜೀವಿಸಿದ್ರೆ ದೇವರೇ ಎಲ್ಲ ಕಾರ್ಯಗಳನ್ನು ಸಾಧಿಸಿ ಬಿಡ್ತಾನೆ. ಹಲ್ಲೆಲೂಯಾ. ಕೊನೆಯದಾಗಿ 5ನೇ ಪಿ ಏನು? ಪ್ರಾಮಿಸ್. ಹಲ್ಲೆಲೂಯಾ. ಆಶೀರ್ವಾದ. ಮೊದಲನೇದು ಪರ್ಸನ್. ಎರಡನೇದು ಪರ್ಸನ್ ಅಂದ್ರೆ ಏನು? ವ್ಯಕ್ತಿ. ಯಾರು ಆ ವ್ಯಕ್ತಿ? ಸನಾತನ ದೇವರು ಮೊದಲನೇದಾಗಿ. ಎರಡನೇದಾಗಿ ಏನ್ರಿ? ಪರ್ಪಸ್ ಅಂದ್ರೆ ಉದ್ದೇಶ. ನಮ್ಮ ಉದ್ದೇಶ ಏನಾಗಿರ್ಬೇಕು? ಪರಿಪೂರ್ಣ ಪವಿತ್ರತೆ ಕಡೆಗೆ ಹೋಗ್ಬೇಕು. ಲೋಕದ ಕಲ್ಮಶಗಳನ್ನು ಯಾವುದನ್ನು ಕೂಡ ನಾವು ಅಂಟಿಸಿಕೊಳ್ಳಬಾರದು. 3ನೇ ಪಿ ಏನ್ರಿ ಪ್ರಿಯರೇ? ಪೊಸಿಷನ್. ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೇವರಿಗೆ అయిష్టವಾದಂತ ಕಾರ್ಯಗಳನ್ನ ಮಾಡಬಾರದು. ನಾವೇನ್ ಮಾಡ್ಬೇಕು? ಕಾಪಾಡಿಕೊಳ್ಬೇಕು. 4ನೇ ಪಿ ಏನ್ ಪ್ರಿಯರೇ? ಪ್ರಾಸ್ಪೆಕ್ಟಸ್ ಅಂದ್ರೆ ಏನ್ರಿ? ಆಶೆ, ನಿರೀಕ್ಷೆ. ನಮ್ಮ ನಿರೀಕ್ಷೆ ಏನಾಗಿರ್ಬೇಕು? ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವುದೇ ಆಗಿರಬೇಕು. ಹಲ್ಲೆಲೂಯಾ. 5ನೇದು ಪಿ ಏನ್ರಿ? ಪ್ರಾಮಿಸ್. ಪ್ರಾಮಿಸ್ ಅಂದ್ರೆ ಏನು? ಆಶೀರ್ವಾದ, ವಾಗ್ದಾನ. ಆ ವಾಗ್ದಾನ ಏನಂತೆ? ಆತನೇ ನಡೆಸ್ತಾನಂತೆ ನಿಮ್ಮನ್ನ. ಯಾವಾಗ ನೀವು ಆತನಲ್ಲಿದ್ದಾಗ ಆತನೇ ಎಲ್ಲ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಸಾಧಿಸ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ನಾವು ನಿಮ್ಮನ್ನ ಕರೆದಂತ ದೇವರು ನಂಬಿಗಸ್ತನು, ಆತನೇ ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಸಾಧಿಸುವನು. ಹಲ್ಲೆಲೂಯಾ. ಕೃಪೆ ಮಾಡಿ ನೋಡುವಂತೆ ಮಾಡಿವೆ ಈ ದಿನ, ಕೈ ಮುಗಿದು ಯೇಸುವೆ ನಿನ್ನ ವಂದಿಸುವೆನಾ. ಕೃಪೆ ಮಾಡಿ ನೋಡುವಂತೆ ಮಾಡಿದೆ ಈ ದಿನ, ಕೈ ಮುಗಿದು ಯೇಸುವೆ ನಿನ್ನ ವಂದಿಸುವೆನಾ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಕರ್ತನಾತ್ಮನ ನನಗೆ ನೀಡಯ್ಯ, ಪ್ರಾರ್ಥಿಸುವೆ ಆತ್ಮನಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ಎಲ್ಲರೂ ಹೇಳೋಣ.
ಕರ್ತನಾತ್ಮನ ನನಗೆ ನೀಡಯ್ಯ, ಪ್ರಾರ್ಥಿಸುವೆ ಆತ್ಮನಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಕರ್ತನಾತ್ಮವಾ ನನಗೆ ನೀಡಯ್ಯ, ಪ್ರಾರ್ಥಿಸುವೆ ಆತ್ಮನಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ಪ್ರಾರ್ಥಿಸುವೆ ಆತ್ಮನಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ನಮ್ಮನ್ನು ಕರೆದಾತನು ನಂಬಿಗಸ್ತನು, ತನ್ನ ಕಾರ್ಯ ನಮ್ಮಲ್ಲಿ ಸಾಧಿಸುವನು. ನಮ್ಮನ್ನು ಕರೆದಾತನು ನಂಬಿಗಸ್ತನು, ತನ್ನಲ್ಲಿ ನಮ್ಮ ಕಾರ್ಯ ಸಾಧಿಸುವೆನಿ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಕರ್ತನಾತ್ಮನ ನನಗೆ ನೀಡಯ್ಯ, ಪ್ರಾರ್ಥಿಸುವೆ ಆತ್ಮನಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ಶ್ರೇಷ್ಠ ಹೋರಾಟಕ್ಕಾಗಿ ನಾನು ಪ್ರಾರ್ಥಿಸುವೆ, ಕ್ರಿಸ್ತನಾಂಬಿಕೆಯನ್ನು ಕಾಪಾಡಿಕೊಳ್ಳಲು. ಶ್ರೇಷ್ಠ ಹೋರಾಟಕ್ಕಾಗಿ ನಾನು ಪ್ರಾರ್ಥಿಸುವೆ, ಕ್ರಿಸ್ತನಾಂಬಿಕೆಯನ್ನು ಕಾಪಾಡಿಕೊಳ್ಳಲು. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಕರ್ತನಾತ್ಮನ ನನಗೆ ನೀಡಯ್ಯ, ಪ್ರಾರ್ಥಿಸುವೆ ಆತ್ಮನಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ಕರ್ತನಾತ್ಮನ ನನಗೆ ನೀಡಯ್ಯ, ಪ್ರಾರ್ಥಿಸುವೆ ಆತ್ಮರಿಂದಲೇ, ನಾ ಕೊಂಡಾಡುವೆ ಹೃದಯದಿಂದಲೇ. ಕೊನೆಯದಾಗಿ ಹೇಳೋಣ. ಕೃಪೆ ಮಾಡಿ ನೋಡುವಂತೆ ಮಾಡಿದೆ ಈ ದಿನ, ಕೈ ಮುಗಿದು ಯೇಸುವೆ ನಿಮ್ಮ ವಂದಿಸುವೆ ನಾ. ಕೃಪೆ ಮಾಡಿ ನೋಡುವಂತೆ ಮಾಡಿದೆ ಈ ದಿನ, ಕೈ ಮುಗಿದು ಯೇಸುವೆ ನಿನ್ನ ವಂದಿಸುವೆ ನಾ. ಆರಾಧನೆ ಆರಾಧನೆ ಆತ್ಮನಾದ ಕರ್ತನಿಗೆ, ಸ್ತುತಿಸುವೆ ಸ್ತುತಿಸುವೆ ಹೃದಯದ ಯಜಮಾನನಿಗೆ. ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ. 2020 ದೇವರು ನಿನಗಾಗಿ ಕೊಟ್ಟಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳಿದ ಮಾತುಗಳನ್ನು ನೀನು ಕೇಳುವವನಾಗ್ತೀಯಾ? ಆ ವ್ಯಕ್ತಿ ಕೆಲವೊಂದು ಉದ್ದೇಶಗಳನ್ನು ಕೊಟ್ಟಿದ್ದಾನೆ, ನೀನು ಪರಿಪೂರ್ಣ ಪವಿತ್ರತೆ ಕಡೆಗೆ ಹೋಗ್ಬೇಕಂತೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಯೆಹೋವನಾದ ನಾನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಕೂಡ ಪರಿಶುದ್ಧರಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀನು ಅಪರಿಶುದ್ಧತೆಯನ್ನು ಧರಿಸಿಕೊಂಡಿದೆಯಾ? 2020ನೇ ವರ್ಷದಲ್ಲಿ ಒಂದು ದೃಢವಾದ ತೀರ್ಮಾನ ತೆಗೆದುಕೋ. ದೇವರೇ, ಇನ್ನು ಮುಂದೆ ನಾನು ಅತಿ ಪವಿತ್ರತೆಯ ಕಡೆಗೆ ನಾನು ನಡಿಬೇಕಪ್ಪ, ನಾನು ನಡಿತೀನಿ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೋ ಸಹೋದರ ಸಹೋದರಿಯೇ. ಅಷ್ಟು ಮಾತ್ರವಲ್ಲದೆ, ದೇವರೇ, ನಾನು ಒಳ್ಳೆಯ ಸ್ಥಿತಿಯಲ್ಲಿ ಜೀವಿಸಬೇಕು, ಪೊಸಿಷನ್. ನಾನು ಶರೀರ ಆತ್ಮ ಪ್ರಾಣಗಳು ಕೆಡಿಸಿಕೊಳ್ಳಲಾರದ ಹಾಗೆ, ಲೋಕದ ಮಾಲಿನ್ಯವನ್ನು, ವ್ಯರ್ಥ ಸಂಪ್ರದಾಯಗಳನ್ನು, ವ್ಯರ್ಥ ಪದ್ಧತಿಗಳನ್ನು ಅಂಟಿಸಿಕೊಳ್ಳಲಾರದ ಹಾಗೆ ನಿನಗಾಗಿ ನಾನು ದುಡಿಬೇಕು ಸ್ವಾಮಿ, ನಿನಗಾಗಿ ನಾನು ಜೀವಿಸಬೇಕು ಸ್ವಾಮಿ. ಅಷ್ಟು ಮಾತ್ರವಲ್ಲದೆ, ಈ ಲೋಕದಲ್ಲಿ ಏನು ಮಾಡಿದರೆ ಎಲ್ಲವೂ ಕೂಡ ವ್ಯರ್ಥ ಸ್ವಾಮಿ. ಆದರೆ ಅಳಿದು ಹೋಗಲಾರದಂಥ ಹೊರತೆ ಆಸ್ತಿಯು
ನೀನೇ ಆಗಿದ್ದೀಯಪ್ಪ. ನಿನ್ನನ್ನು ಎದುರು ನೋಡುವಂಥ ಮಗನು ಮಗಳು ನಾನು ಆಗಬೇಕು. ಮಧ್ಯಾಕಾಶದಲ್ಲಿ ನಿನ್ನನ್ನು ಎದುರುಗೊಳ್ಳಬೇಕು. ನೀಲಿ ಆಕಾಶವನ್ನು ದಾಟಿ ನಿನ್ನ ಬಳಿಗೆ ಬರುವಾಗ ಸಂತೋಷವುಳ್ಳವನಾಗಿ ಬರುವುದಕ್ಕೆ ನಾನು ಅರ್ಹತೆಯನ್ನು ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡು. ಕೊನೆಯದಾಗಿ ನೀನು ಆತನಿಗೆ ವಿಧೇಯನಾಗಿ ಇದ್ದಾಗ ವಾಕ್ಯ ಹೇಳ್ತಾ ಇದೆ, ದೇವರು ನಂಬಿಗಸ್ತನಾದ ದೇವರು, ಆತನು ತನ್ನ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಖಂಡಿತವಾಗಿ ಸಾಧಿಸ್ತಾನೆ, ಖಂಡಿತವಾಗಿ ಸಾಧಿಸ್ತಾನೆ. ನಿನ್ನ ಕೊರತೆಗಳು, ನಿನ್ನ ವಿಷಯದಲ್ಲಿ ಇರುವಂಥ ಸಮಸ್ಯೆಗಳು ಎಲ್ಲವುಗಳನ್ನು ದೇವರೇ ನೋಡ್ಕೊಳ್ತಾನೆ. ಪ್ರಿಯಳೇ, ಒಂದು ಸಾರಿ ಆತನಿಗೆ ಮನಸ್ಸು ಕೊಡು. ಆತನೇ ನಿನ್ನ ಸಮಸ್ಯೆಗಳನ್ನು ಸಮಾಧಾನವಾಗಿ ಪರಿಹಾರ ಮಾಡುವ ದೇವರಾಗಿದ್ದಾನೆ. ಯೇಸುವನ್ನು ನಂಬುವಂಥದ್ದಂದರೆ ನೀನು ಸ್ವರ್ಗಕ್ಕೆ ಬಾಧ್ಯಸ್ಥನಾಗುವಂಥದ್ದು ಎಂಬುದಾಗಿ ಅರ್ಥ ಇದೆ. ಹಲ್ಲೆಲೂಯಾ. ಯೇಸುವನ್ನು ನಂಬುವಂಥದ್ದು ಯಾವುದೇ ಕುಲಕ್ಕೆ, ಮತಕ್ಕೆ, ಧರ್ಮಕ್ಕೆ, ಭಾಷೆಗೆ, ದೇಶಕ್ಕೆ, ಒಂದು ರಾಜ್ಯಕ್ಕೆ, ಊರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಸೃಷ್ಟಿಕರ್ತನಾದ ದೇವರನ್ನು ನೀನು ತಿಳಿದುಕೊಳ್ಳುವಂಥದ್ದೇ ಆಗಿದೆ. ಪ್ರಿಯನೇ, ಒಂದು ಸಾರಿ ಆಲೋಚನೆ ಮಾಡು, ಪ್ರಾರ್ಥನೆ ಮಾಡು. ದೇವರೇ, ಈ 2020ನೇ ವರ್ಷ ಇನ್ನೂ ಉಳಿದಿರುವ 361 ದಿವಸಗಳು, 1.5 ದಿವಸಗಳು ನಾನು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಸ್ವಾಮಿ. ನಿನಗೆ ಅವಿಧೇಯತೆ ಜೀವಿತ ಅಲ್ಲ ಸ್ವಾಮಿ, ಸಂಪೂರ್ಣ ವಿಧೇಯತೆಯನ್ನು ನಾನು ತೋರಿಸಬೇಕು ಸ್ವಾಮಿ. ನಿನಗೆ ಸ್ವಾಮಿ ಮಾನ ತರುವಂಥ ರೀತಿಯಲ್ಲಿ, ನಿನ್ನ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ನಾನು ಜೀವಿಸಬೇಕಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡು. ಮೊದಲನೆಯ ಅರಸುಗಳ ಪುಸ್ತಕ 18ನೇ ಅಧ್ಯಾಯ ನಂತರ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ, ನಾನು ಮಾತ್ರ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ ಎಂಬುದಾಗಿ ಎಲೀಯನು ಹೇಳಿದಂಥ ಮಾತು ಸ್ವಾಮಿ ನಾನು ಕೂಡ ಅರಿಕೆ ಮಾಡ್ತಾ ಇದ್ದೇವೆ, ನಾವು ಕೂಡ ಅರಿಕೆ ಮಾಡ್ತಾ ಇದ್ದೇವೆ. ನಿನ್ನ ಆಜ್ಞೆಗಳಿಗೆ ಒಳಗಾಗಿ ನೀನು ಹೇಳಿದ ಮಾರ್ಗದಲ್ಲಿಯೇ ನಾನು ನಡಿಬೇಕಪ್ಪ ಅಂತೇಳಿ 2020ನೇ ವರ್ಷದಲ್ಲಿ ಆ ರೀತಿಯಾಗಿ ನಡಿಬೇಕಂತೇಳಿ ಪ್ರಾರ್ಥನೆ ಮಾಡಿರಿ. ಮೌನವಾಗಿರಬೇಡ. 2020 ಜಯದ ವರ್ಷವೇ. ಅರ್ಹತೆ ಉಳ್ಳವರಿಗೆ ಜಯವಿದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಜಯ. ಹಲ್ಲೆಲೂಯಾ. ಯಾರಿಗೆ ಜಯವಿದೆ? ಕರ್ತನ ಹೆಸರಿನಲ್ಲಿ ಬರುವವನಿಗೆ ಜಯವಿದೆ. ಪ್ರಿಯರೇ, ಈ ಸಮಯದಲ್ಲಿ ನೀವು ಆ ಕರ್ತನನ್ನು ನೋಡಿದ್ದೀರಾ, ನಂಬಿದ್ದೀರಾ, ಆ ಕರ್ತನ ಬಗ್ಗೆ ತಿಳಿದುಕೊಂಡಿದ್ದೀರಾ, ಆ ಕರ್ತನ ವಿಷಯವಾಗಿ ಆಲೋಚನೆ ಮಾಡಿದ್ದೀರಾ, ಆ ಕರ್ತನನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ಆತನನ್ನು ಎದುರುಗೊಳ್ಳುವಂಥ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದೀರಾ. ಇನ್ನೂ ಇಲ್ಲವಾದರೆ ಇದು ಒಳ್ಳೆಯ ಸಮಯ. ಇನ್ನೂ ನೀನು ಸರಿಯಾದ ರೀತಿಯಲ್ಲಿ ದೇವರನ್ನು ತಿಳಿದುಕೊಳ್ಳಿಲ್ಲವಾದರೆ ಇದು ಒಳ್ಳೆಯ ಸಮಯ. ತಿಳಿದುಕೋ, ದೇವರ ಮಗನು ಮಗಳು ನೀನಾಗ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೊನೆಯದಾಗಿ, ಮಹೋನ್ನತನಾದ ದೇವರ, ಮಹಾಪರಿಶುದ್ಧನಾದ ದೇವರು, ಹೌದು ಸ್ವಾಮಿ, ಸನಾತನ ದೇವರು ನೀನಾಗಿದ್ದೀಯಪ್ಪ. ಒಳ್ಳೆ ದೇವರು ನೀನಾಗಿದ್ದೀಯಪ್ಪ. ಯಾರು ಇರಲಾರದ ಸಂದರ್ಭದಲ್ಲಿ ನೀನೇ ಇದ್ದು ಸ್ವಾಮಿ ಎಲ್ಲವುಗಳನ್ನು ಉಂಟು ಮಾಡಿದ ದೇವರಾಗಿದ್ದೀಯ. ಕತ್ತಲೆಯನ್ನು ಬೆಳಕನ್ನು ಬೇರ್ಪಡಿಸಿದ ದೇವರಾಗಿದ್ದೀಯ. ಸೂರ್ಯಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ದೇವರಾಗಿದ್ದೀಯ. ಭೂಮಿ ಆಕಾಶಗಳನ್ನು, ಸಾಗರ, ಚರಾಚರ ವಸ್ತುಗಳ ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನೀನಾಗಿದ್ದೀಯ. ಮರಗಳನ್ನು, ಕಾಯಿಪಲ್ಯ ಗಿಡಗಳನ್ನು, ಸಸಿಗಳನ್ನು, ನೀರನ್ನು ಎಲ್ಲವನ್ನು ಉಂಟು ಮಾಡಿದ ಮೇಲೆ ಸ್ವಾಮಿ ಮನುಷ್ಯರನ್ನು ಕೂಡ ಉಂಟು ಮಾಡಿದ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಹೇಳಿದೀಯ, ನನ್ನ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ. ಹೌದು ಸ್ವಾಮಿ, ಕರ್ತನೇ, ನಿನಗೆ ಸ್ತೋತ್ರ 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 ಸ್ವಾಮಿ. ಹೌದು ರಾಜ, ನಿನ್ನ ಮಕ್ಕಳಾದ ನಾವು ತಪ್ಪಿ ಹೋಗಲಾರ್ದ ಹಾಗೆ, ಸುಳ್ಳಿನ ತಂದೆಯ ಕಡೆಗೆ ಹೋಗಲಾರ್ದ ಹಾಗೆ, ಸತ್ಯದ ತಂದೆ ಒಬ್ಬಾತನೇ ನೀನೇ ಎಂಬುದಾಗಿ, ಸರ್ವಶ್ರೇಷ್ಠ ನೀನೇ ಎಂಬುದಾಗಿ ನಿನ್ನಲ್ಲಿ ಇದ್ದು ಸ್ವಾಮಿ 2020ನೇ ವರ್ಷದಲ್ಲಿ ಸ್ವಾಮಿ ಅನಾರೋಗ್ಯದ ಮೇಲೆ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಉದ್ಯೋಗ ಅವಕಾಶಗಳ ಮೇಲೆ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ವಿದ್ಯಾಭ್ಯಾಸದ ಮೇಲೆ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಸಾಲದ ಸಮಸ್ಯೆಗಳ ಮೇಲೆ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಗರ್ಭಫಲದ ವಿಷಯದಲ್ಲಿ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಮದುವೆ ಕಾರ್ಯಗಳ ವಿಷಯದಲ್ಲಿ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಸ್ವಾಮಿ, ಪ್ರತಿ ಅಂಧಕಾರ, ಅಪವಿತ್ರಾತ್ಮ ಸ್ವಾಮಿ ಕರ್ತನೆ, ಪಾಪಗಳು, ರಹಸ್ಯ ಪಾಪಗಳ ಮೇಲೆ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಮಾಟ ಮಂತ್ರ ವಿಷಯಗಳ ಮೇಲೆ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ವ್ಯರ್ಥ ಸಂಪ್ರದಾಯಗಳ ವಿಷಯದಲ್ಲಿ ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಆತ್ಮಗಳು, ಅನೇಕ ಆತ್ಮಗಳನ್ನು ಗೆಲ್ಲುವ ವಿಷಯದಲ್ಲಿ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ. ಭಕ್ತಿಯ ಸಂಜೀವನ ಅದರ ವಿಷಯದಲ್ಲಿ ನೀನು ಜಯವನ್ನು ಕೊಡಲಿಕ್ಕಿದೆಯಾ ಸ್ತೋತ್ರ ಸ್ವಾಮಿ. ಹೌದು ರಾಜಿನ 2020ನೇ ವರ್ಷದಲ್ಲಿ ಸ್ವಾಮಿ ಈ ನಿನ್ನ ಮಕ್ಕಳು ಎಲ್ಲ ಕಾರ್ಯಗಳ ಮೇಲೆ ಜಯವನ್ನು ಹೊಂದಿಕೊಂಡು ಜಯವೀರರಾಗಿ ಕರ್ತನ ಯಾವ ರೀತಿಯಾಗಿ ದಾನಿಯೇಲನು ಘನವಂತನಾಗಿ ಬಾಳಿದನು. 5 ಅರಸರು ಬದಲಾದರು, ಆದರೆ ದಾನಿಯೇಲನ ಚೇರ್ ಮಾತ್ರ ಬದಲಾಗಲಿಲ್ಲ, ದಾನಿಯೇಲನ ಸ್ಥಾನ ಮಾತ್ರ ಬದಲಾಗಲಿಲ್ಲ. ಅಂಥ ಸ್ಥಾನವನ್ನು ನಮಗೂ ಕೂಡ ನೀನು ಕೊಟ್ಟಿದ್ದೀಯಾ. ಇಲ್ಲಿವರೆಗೆ ನಾವು ತಿಳಿದುಕೊಂಡಿದ್ದಿಲ್ಲ, ಇನ್ನು ಮುಂದೆ ಅದನ್ನು ಅರಿಕೆ ಮಾಡ್ತಾ ಇದ್ದೇವೆ. ನಾವು ಬದಲಾಗೋದಿಲ್ಲ, ನಿನ್ನ ಮಕ್ಕಳಾದ ನಾವು ಸ್ಥಿರವಾಗಿ ಜಯ ಕೊಡುವ ಮಕ್ಕಳಾಗಿರ್ತೇವೆ.
ಪಕ್ಕದಲ್ಲಿರ್ತಕ್ಕಂಥ ವಿಷಯಗಳು, ಲೋಕದಲ್ಲಿರ್ತಕ್ಕಂಥ ವಿಷಯಗಳು ಬದಲಾಗ್ಬೋದು, ಆದರೆ ಸ್ಥಿರವಾಗಿ ನಾವಿರ್ತೇವೆ ಎಂಬುದಾಗಿ ಸ್ವಾಮಿ, ನಾವು ನಿನಗೆ ಭಾಷೆ ಕೊಡ್ತಾ ಇದ್ದೇವೆ, ವಚನ ಕೊಡ್ತಾ ಇದ್ದೇವೆ, ಮಾತು ಕೊಡ್ತಾ ಇದ್ದೇವೆ ಸ್ವಾಮಿ. ನಾವು ಎಷ್ಟು ಮಾಡಿದರೂ ಕೂಡ ಸ್ವಾಮಿ ಅದನ್ನು ನಡೆಸಿಕೊಂಡು ಬೆಳೆಸುವಂಥ ದೇವರು ನೀನು ಮಾತ್ರ ಆಗಿದ್ದೀಯಾ. ನಂಬಿಗಸ್ತನಾದ ದೇವರೇ, ನಂಬಿಕೆಯನ್ನು ಹುಟ್ಟಿಸುವಾತನ ಪೂರೈಸುವಾತನಾದ ದೇವರೇ, ನೀನೇ ನಮ್ಮ ನಂಬಿಗಸ್ತಿಕೆಯನ್ನು ಹುಟ್ಟಿಸಿ ಸ್ವಾಮಿ. ನಂಬಿಗಸ್ತನಾದ ದೇವರೇ, ನಮ್ಮ ಕಾರ್ಯಗಳೆಲ್ಲ ನೀನೇ ಪೂರೈಸಿ ನಡೆಸಬೇಕೆಂಬುದಾಗಿ ಕರ್ತನೆ, ಡಿಸೆಂಬರ್ 31ನೇ ತಾರೀಕು 2020ನೇ ವರ್ಷದಲ್ಲಿ ಕರ್ತನೆ, ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಈ ಮಧ್ಯದಲ್ಲಿ ನೀನು ನಿಲ್ಲಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಆಮೇಲೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ.